ನಾನು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷ ಇರಬೇಕು, ನಾನು ಡೈರೆಕ್ಟಾಗಿ ಉಳ್ಕೋಬೇಕು ಅಂದರೆ ನಾನು ಗಟ್ಟಿ ಕತೆ ಹೇಳ್ಬೇಕು, ಸ್ಟ್ರಾಂಗ್ ಎಲಿಮೆಂಟ್ ಕತೆಗಳು ಹೇಳ್ಬೇಕು. ಅಂದರೆ ಸಿನಿಮಾ ಮಾಡ್ತಾನೆ ಇರಬೇಕು ಅಂತ ನಾನು ಲಿಮಿಟೆಡ್ ಸಿನಿಮಾ ಮಾಡಿದ್ರು ಅವೆಲ್ಲವೂ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಉಳಿಬೇಕು. ಸೊ ನಾನು ಫಸ್ಟ್ ಸಿನಿಮಾ ನಾನು ಗೆದ್ದರೆ ಸೊ ಒಂದು ಅಷ್ಟು ವರ್ಷ ಇಂಡಸ್ಟ್ರಿ ಇರ್ತದೆ ಅಂದರೆ ನನ್ನೊಂದು ಸ್ವಾರ್ಥ ಇದೆ. ಸೊ ಫಸ್ಟ್ ಸಿನಿಮಾ ನಾನು ಗೆಲ್ಲೇಬೇಕು ಅಂತ ಉಳ್ಕೊಂಡಿದ್ದ ಕತೆ ಇದೆ. ಸುಮ್ಮನೆ ಫೈಟ್ ಇರಲ್ಲ. ಇವಾಗ ನೀವೇನೋ ನೋಡ್ಬೇಕಾದ್ರೆ ಹಿಂಗೆ ನಕ್ಕ ನಾಲ್ಕು ಒಂದು ಎರಡು ಅಂತ ಇರುತ್ತಲ್ಲ ಹಂಗೆ ಆವಾಗ ಅಲ್ಲಿ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ಏನು ಫೈಟ್ ಬಂದೋಗಲ್ಲ. ಸೊ ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಫೈಟ್, ಇಂಟ್ರೊಡಕ್ಷನ್ ಫೈಟ್ ಇದೆ. ಆಮೇಲೆ ಒಂದು ನೀಗ್ರೋಗಳ ಜೊತೆ ವರ್ಕೌಟ್ ಅಂದರೆ ಆಫ್ರಿಕನ್ ನೀಗ್ರ ಜೊತೆ ವರ್ಕ್ ಇಲ್ಲ. ಆಕ್ಷನ್ ಟೀಸರ್ ರಿಲೀಸ್ ಮಾಡಬೇಕಂತದ್ದು ಆ್ಯಕ್ಚುಲಿ ಟ್ರೈಲರ್ 16 ಮಾಡ್ಬೇಕಂತ ಅಂದ್ಕೊಂಡಿದ್ವಿ. 16 ದರ್ಶನ್ ಸರ್ ಬರ್ತಾಗೋಸ್ಕರ ಟ್ರೈಲರ್ ಲಾಂಚ್ ಮಾಡೋಣ, ರಿಲೀಸ್ ಇವೆಂಟ್ ಎಲ್ಲ ಮಾಡಿ ಅಂತ. ಸೊ ಅದೊಂದು ಸ್ವಲ್ಪ ಪೋಸ್ಟ್ಪೋನ್ ಆಗೋಕ್ಕೆ ಒಂದು ಆಕ್ಷನ್ ಟೀಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಆಕ್ಷನ್ ಟೀಸರ್ಸ್ ಅದಕ್ಕೆ ಡೆಡಿಕೇಟ್ ಮಾಡಿದ್ದು. ಟ್ರೈಲರ್ ಡೆಡಿಕೇಟ್ ಮಾಡಬೇಕು ಅಂತ ಅದನ್ನು ಆಕ್ಷನ್ ಟೀಸರ್ ಡೆಡಿಕೇಟ್ ಮಾಡಿದ್ವಿ. ಟಕ್ ಅಂತ ಚೇಂಜ್ ಆಗುತ್ತೆ, ಇಷ್ಟು ಸ್ಪೀಡಾಗೆಲ್ಲ ಹೋಗ್ತಾರೆ ಹೆಂಗಾಗುತ್ತೆ ಅಂತ. ಅವಾಗ ಅದಕ್ಕೆ ಅಪ್ಪ ಅವ್ರಿಗೆ ಗೊತ್ತಾಗಿದೆ ಏನು ಹೇಳ್ಬೇಕು, ನೀನು ದೊಡ್ಡನಾದ ಒಂದು ಸಿನಿಮಾ ಮಾಡೋ ಅವ್ರು ನಿನ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ ಅವಾಗ ಫಿಕ್ಸ್ ಆಗೋ ಸಿನಿಮಾ ಮಾಡಬೇಕು. ಇಲ್ಲಿ ದಾಬಸ್ಪೇಟೆ ಅಂದರೆ ನಮ್ಮ ಫೇಮಸ್ ಗುರುನಹಳ್ಳಿ, ಅಲ್ಲಿ ನಾವು 3 ಕಿಲೋಮೀಟರ್ ಹೋಬಳದೇವರಹಳ್ಳಿ ಅಂತ ಅಲ್ಲಿ ತುಂಬ ನಾಟಕ ಅಪ್ಪ ನಾಟಕ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ನಾಟಕ ಮಾಡಿದ್ದೆ, ಕುರುಕ್ಷೇತ್ರ ಸೂರ್ಯನ ಪಾತ್ರ ಮಾಡಿದ್ದೆ. ಸೊ ನಾಟಕ ನೋಡೋಕೆ ಅಪ್ಪಂಗೆ ಹೆವಿ ಹುಚ್ಚು. ನಮಗೆ ಫಿಲ್ಮ್ ನೋಡೋಕೆ ಬರ್ತಿಲ್ಲ. ಫಿಲಮ್ ನೋಡೋದಾಗ ಕ್ರೈಮ್ ಥರ ಟ್ರೀಟ್ ಮಾಡೋದು. ಇವ್ನು ಥಿಯೇಟ್ರಿಗೆ ಹೋಗಿದ್ರಂತೆ. ಹೌದು, ಚಿಕ್ಕ ವಯಸ್ಸಲ್ಲಿ ಹಂಗೆ ನಮಗೆಲ್ಲ ಫಿಲಮ್ ಥಿಯೇಟ್ರಿಗೆ ಹೋಗಿದಂತೆ ಅಂತ ದೊಡ್ಡ ಕ್ರೈಮ್ ಥರ ಟ್ರೀಟ್ ಮಾಡೋದು. ಫುಲ್ ಅವರೇ ರಿಲೀಸ್ ಮಾಡಿ ಎಲ್ಲ ಶಾರ್ಟ್ ಫಿಲಮ್ ರಿಲೀಸ್ ಮಾಡ್ತಾಯಿದ್ರು. GRS ಯಾವ ಒಂದಷ್ಟು ಶಾರ್ಟ್ ಫಿಲಮ್ ರಿಲೀಸ್ ಮಾಡಿ ಬೈಟ್ಸ್ ಎಲ್ಲ ಕೊಟ್ಟು ಆಗ್ತಿರಲ್ಲ. ನಮ್ಮ ಶಾರ್ಟ್ ಫಿಲಮ್ ಯಾವ ಬರುತ್ತೆ ಸರ್ ಪಕ್ಕ ಯಾವ ನಿಂತ್ಕೋತೀವಿ, ನಮ್ದು ಯಾವ ರಿಲೀಸ್ ಮಾಡಿ ಎಲ್ಲ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಬಂದ್ರಿ ಅಲ್ಲ? ಬನ್ನಿ. ಆ್ಯಕ್ಚುಲಿ ನಮ್ಮ ಚಾನಲ್ ನೋಡಿದ್ರೆ ಕಣ್ಣು ತಂಪಾಗುತ್ತೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ರೆ ಜೀವನನೇ ತಂಪಾಗಿರುತ್ತೆ. ಇವತ್ತೊಂದು ಬ್ಯೂಟಿಫುಲ್ ಸ್ವೀಟ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೀನಿ. ನಿಮಗೀಗಾಗಲೇ ಗೊತ್ತಾಗಿರುತ್ತೆ ಬಿಡಿ, ನಾನು ಹೊಸದಾಗಿ ಏನೂ ಹೇಳೋದು ಬೇಕಾಗಿಲ್ಲ. ಹಯಗ್ರೀವ ಅಂದ ತಕ್ಷಣ ನಮಗೆ ನೆನಪಾಗೋದು ಸ್ವೀಟು, ಆಯಿತಾ? ಆ ಸ್ವೀಟ್ ಹಿಂದೆನೇ ಒಂದು ಮೈಥಾಲಜಿ ಇದೆ. ಅದು ಯಾವ ಪ್ರಸಾದ ಅಂತಲೂ ನಿಮಗೆ ಗೊತ್ತಾಗಿರುತ್ತೆ. ತುಂಬ ದೇವ್ರ ಪೂಜೆ ಮಾಡೋರಿಗೆ ತುಂಬ ಈಸಿ ಇದು. ಹಯಗ್ರೀವ ಅನ್ನೋ ಈ ಸ್ವೀಟ್ ಹೆಸರು, ಪ್ರಸಾದದ ಹೆಸರು ಇಟ್ಕೊಂಡು ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು. ಫಸ್ಟ್ ಡೈರೆಕ್ಟರ್ ಅಂತ ಅನ್ಸ್ಕೊತಾ ಇದ್ದಾರೆ, ಬಟ್ ಎಲ್ಲೂ ಹಂಗೆ ಅನ್ನಿಸ್ತಾನೆ ಇಲ್ಲ. ಈ ಟ್ರೇಲರು ಟೀಸರು ನೆನ್ನೆ ಒಂದು ಬಿಟ್ಟರು ನೋಡಿ, ಅದು ಸಖತ್ ಆ್ಯಕ್ಷನ್ ಟೀಸರು ನಂಗೆ ಸಖತ್ ಇಷ್ಟ ಆಗೋಯ್ತದೆಲ್ಲ ನೋಡಿ. ಆ್ಯಂಡ್ ಹೇಗೆ ಇದು ಏನು ಸ್ವೀಟ್ಗೂ ಪ್ರಸಾದಕ್ಕೂ ಈ ಕತೆಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸೋದಂತೂ ನಿಜ. ಆ್ಯಂಡ್ ಹೊಸ ಒಂದು ಹರಿವು, ಏನು ಈ ನದಿ ಹರಿದಂಗೆ ಹೊಸ ನೀರು ಬಂದು ಸೇರ್ಕೊಳ್ಳುತ್ತಲ್ಲ, ಹಾಗೆ ಈಗ ಒಂದು ನಮ್ಮ ಇಂಡಸ್ಟ್ರಿಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಳ್ಳೆ ಕತೆ ಇಟ್ಕೊಂಡು ಸಿನಿಮಾನ ಮಾಡೋದು, ಆ್ಯಕ್ಷನ್ ಜೊತೆ ಕತೆ ಹೇಳೋದಿದೆನಾ, ಅದು ಯಾವಾಗಲೂ ಗ್ರೇಟು. ಸೊ ಬನ್ನಿ, ಅಲ್ಲಿ ಲವ್ ಇದೆ, ಆ್ಯಕ್ಷನ್ ಇದೆ, ಕತೆ ಇದೆ, ಸ್ಕ್ರೀನ್ ಪ್ಲೇ ಸೂಪರಾಗಿದೆ ಅಂತ ಅನ್ನಿಸ್ತಿದೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಡೈರೆಕ್ಟರ್ ಇದ್ದಾರೆ ನಮ್ಮ ಜೊತೆ, ರಘುಕುಮಾರ್ ಸರ್ ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ರಮ್ಮ? ಏನೋ ನೋಡಿ ಸರ್, ಹಿಂಗಿದ್ದೀವಿ ನಾವು. ಸರ್ ಫಸ್ಟ್ ಡೈರೆಕ್ಟ್ರು ಅಂತ ಅನ್ನಿಸ್ತಾನೆ ಇಲ್ಲ ಸರ್. ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟ್ರದ್ದು ಒಂದು ಝಲಕ್ ನೋಡ್ತೀವಲ್ಲ, ಅದೇ ಝಲಕ್ಕೆ ನಿಮ್ಮ ಈ ಒಂದು ಟೀಸರ್ ನೋಡಿದಾಗ ಅನಿಸುತ್ತೆ. ಆ್ಯಂಡ್ ಕಂಪ್ಲೀಟ್ ಆ್ಯಕ್ಷನ್ ಓರಿಯೆಂಟೆಡ್ ಅನ್ಸಿದ್ರು ಎಲ್ಲೋ ಒಂದು ಕಡೆಗೆ ನೋಡಿದ ತಕ್ಷಣ ದೇವರು, ಅದ್ರ ಮಹಿಮೆ, ಹೆಸರು ಪ್ರತಿಯೊಂದು ಇಂಟ್ರೆಸ್ಟಿಂಗ್. ಸೊ ಏನಿದು ಹಯಗ್ರೀವ ಅಂದರೆ ಅಫ್ಕೋರ್ಸ್ ಹಯ ಅಂದರೆ ಕುದುರೆ ಮುಖ, ಗ್ರೀವ ಅಂದರೆ ಕುತ್ತಿಗೆ, ವೈಟ್ ಆಗಿರುವಂಥ ಒಂದು ಕುದುರೆಯ ಮುಖ ಇರುವಂಥ ದೇವರ ದೇಹ ಅಂದರೆ ಮನುಷ್ಯನ ದೇಹ ಜೊತೆ ಇರುವಂಥ ವಿಷ್ಣುವಿನ ಒಂದು ಸ್ವರೂಪ ಅನ್ನೋದು ದೇವ್ರನ್ನ ನಂಬೋರಿಗೆ, ಪೂಜಿಸೋರಿಗೆ ಎಲ್ರಿಗೂ ಒಂದು ಹಿಡಿತಕ್ಕೆ ಸಿಕ್ಬಿಡುತ್ತೆ. ಬಟ್ ಇಲ್ಲಿ ಆ್ಯಕ್ಷನ್ ಇದೆ, ಈ ಕಡೆಗೆ ದೇವ್ರ ಫೇಸ್ ಇದೆ, ಈ ಕಡೆಗೆ ಧನ್ವೀರ್ ಅಂತ ಒಂದು ದೊಡ್ಡ ಪರ್ಸನಾಲಿಟಿ ಜೊತೆ ಒಂದು ಕತೆ ಹೇಳೋಕೆ ಹೊರಟಿದ್ದೀರಾ. ಏನು ಮಾಡ್ತಿದ್ದೀರಾ, ಏನು ಹೇಳೋಕೆ ಹೊರಟಿದ್ದೀರಾ? ಇಲ್ಲ ಮೇಡಮ್, ಅಂದರೆ ಈ ಹಯಗ್ರೀವ ಕಥೆನೇ ನಾವು ಹೇಳ್ತಿರೋದು. ಅಂದರೆ ಒಬ್ಬ ರಾಕ್ಷಸ ಇರ್ತಾನೆ, ಆ ರಾಕ್ಷಸನ ಸಂಹಾರ ಮಾಡೋಕ್ಕೆ ಒಬ್ಬ ದೇವರು ರಾಕ್ಷಸನ ಅವತಾರ ಎತ್ತಿ ಮತ್ತೆ ರಾಕ್ಷಸನ ಸಂಹಾರ ಮಾಡಿ ಒಂದು ದೇವ್ರು ಆಗ್ತಾನೆ. ಸೊ ಆ ಲೈನ್ ಇಟ್ಕೊಂಡೇ ಮಾಡಿರೋಂಥ ಕತೆ. ಅಂದರೆ ಆ ಇನ್ಸ್ಪೈರ್ ಅಂದರೆ ಗಣಪತಿನೇ, ಗಣೇಶನ್ನ ನೋಡಿ ಇನ್ಸ್ಪೈರ್ ಆಗಿ ಹೊಳ್ದಿರೋಂಥ ಕತೆ. ಸೊ ಇಂಡಿಯನ್ ಮೈಥಾಲಜಿ ಇಟ್ಕೊಂಡು ನಾವು ಮೆಡಿಕಲ್ ಅಡ್ವಾನ್ಸಲ್ಲಿ ಏನಾದ್ರು ಟ್ರೈ ಮಾಡಿದರೆ ಏನಾಗ್ಬೋದು ಅಂದರೆ ಇಲ್ಲಿ ಮೆಡಿಕಲ್ ಇದಕ್ಕೂ ಕನೆಕ್ಷನ್ ಇದೆ. 30 years ಫ್ಯೂಚರ್ ಅಡ್ವಾನ್ಸ್ ಹೋದರೆ ಮೆಡಿಕಲ್ ಏನಾಗ್ಬೋದು, ಇದಾಗುತ್ತಾ, ಪಾಸಿಬಲ್ ಇದೆಯಾ ಅನ್ನೋದ್ರ ಮೇಲೆ ಒಂದು ಹೋಗಿರೋಂಥ ಸಿನಿಮಾ. ಇಂಟ್ರೆಸ್ಟಿಂಗ್. ನಾವು ಬರೀ ಸುಮ್ಮನೆ ಡಾಕ್ಟ್ರು ಹೀರೋಯಿನು ಅನ್ಕೊಂಬಿಟ್ಟಿದ್ವಿ. ಇಲ್ಲ ಇಲ್ಲಿ ಕಥೆಯಲ್ಲೇ ತುಂಬ ಟ್ವಿಸ್ಟ್ಗಳಿದೆ ಹಂಗಾದ್ರೆ.
ಅಂದರೆ ಸರ್ ಇವಾಗ ಹಯಗ್ರೀವಂದೊಂದು ಸ್ಟೋರಿ ನಾವು ಕೇಳಬಿಟ್ರೆ ಈಗ ಬ್ರಹ್ಮನಿಗೇನೆ ಸವಾಲು ಹಾಕಿದ ರಾಕ್ಷಸ ವೇದಗಳನ್ನ ಎತ್ಕೊಂಡು ಹೋಗ್ತಾನೆ, ಅವನನ್ನು ಸಂಹಾರ ಮಾಡಿ ಆ ವೇದಗಳನ್ನ ವಾಪಸ್ ತಂದು ದೇವರಿಗೆ ಅಂದರೆ ಬ್ರಹ್ಮಂಗೆ ವಾಪಸ್ ಕೊಡುವಂತಹ ಒಂದು ಅವತಾರ ಎತ್ತೋದೇ ವಿಷ್ಣು. ಅಂದರೆ ಬ್ರಹ್ಮನೇ ಕೂತು ಕೇಳ್ತಾನೆ ನನಗೆ ನನ್ನ ವೇದಗಳು ವಾಪಸ್ ಬೇಕು ಅಂತ. ವಿಷ್ಣು ಆಗ ಎತ್ತೋ ಅವತಾರ ಹಯಗ್ರೀವ ಅವತಾರ. ಸ್ವತಃ ಸರಸ್ವತಿನೇ ಈ ಹಯಗ್ರೀವಂಗೆ ಬೇಡ್ಕೋತಾರೆ, ನನಗೂ ಜ್ಞಾನ ಸಂಪಾದನೆಗೆ ಅವಕಾಶ ಮಾಡಿಕೊಡು ಅಂತ. ಅಂದರೆ ಎಷ್ಟು ಪವರ್ಫುಲ್ ಹಯಗ್ರೀವ ಅವತಾರ. ಆ್ಯಂಡ್ ಜ್ಞಾನಕ್ಕೆ ಇನ್ನೊಂದು ಹೆಸರು ಹಯಗ್ರೀವ. ಸೊ ಜ್ಞಾನವನ್ನು ಸಂಪಾದಿಸೋದಕ್ಕೆ ಮುಂಚೆ ಅಥವಾ ಅಕ್ಷರಾಭ್ಯಾಸ ಮಾಡೋಕ್ಕೂ ಮುಂಚೆ ಎಲ್ಲರೂ ಹಯಗ್ರೀವನನ್ನು ಒಂದು ಪೂಜೆ ಮಾಡಿನೇ ಮುಂದುವರಿತಾರೆ. ಸೊ ಇಲ್ಲಿ ಏನು ಕನೆಕ್ಷನ್ ಇದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲ ಸರ್, ಇಲ್ಲ ಮೇಡಮ್, ಏನಾಗುತ್ತೆ ಅಂದರೆ ನಮ್ಮ ಅಂದರೆ ಈಗ ವೇದಗಳದ್ದು ಪಾತ್ರ ಏನು, ಯಾರು ಏನು ಕದೀತಾರೆ ಅದು ನೀವು ಸಿನಿಮಾದಲ್ಲಿ ನೋಡಿರ್ತಾರೆ ಯಾರು ಏನು ಕದೀತಾರೆ ಅಂತ. ಆದರೆ ಅಲ್ಲೇ ಇದೆಯಲ್ಲ ಮೇಡಮ್, ಇವಾಗ ಏನಂದರೆ ಒಬ್ಬ ಬ್ರಹ್ಮ ಇರ್ತಾನೆ, ಅವನ ಹತ್ರ ವೇದಗಳು ಎಲ್ಲ ಗ್ರಂಥ ಎಲ್ಲ ಇರುತ್ತೆ. ಸೊ ಕದ್ಕೊಂಡು ಹೋದಾಗ ಅವ್ರು ಏನಾಗುತ್ತೆ, ಅದಕ್ಕೊಂದು ಶಾಪ ಲಕ್ಷ್ಮೀದೇವಿ ಶಾಪ ಕೊಟ್ಟಿರ್ತಾಳೆ. ಸೊ ಹೆಂಗೆ ರಿಟರ್ನ್ ಮಾಡ್ತಾನೆ ಅನ್ನೋದು ಕತೆ ಅಲ್ಲೇ ಆಲ್ಮೋಸ್ಟ್ ಇದೆ. ಆ ಕಥೆನೇ ನಾವು ಬ್ಲೈಂಡ್ ಮಾಡ್ಕೊಂಡು ನಮ್ಮ ಇಂಡಿಯನ್ ಮೈಥಾಲಜಿ ಏನು ಮಾಡ್ಬೋದು, ಮೆಡಿಕಲಲ್ಲಿ ಲವ್ ಕ್ರೈಮ್ ಎಲ್ಲ ಇಟ್ಕೊಂಡು ಮಾಡಿರೋಂಥ ಒಂದು ಬ್ಯೂಟಿಫುಲ್ ಲೈನ್ ಇದು. 30 years ಅಡ್ವಾನ್ಸ್ಡಾಗಿ ಏನು ನೋಡ್ಬೋದು ನಾವು ಅಂತ ಅದು ಸಿನಿಮಾದಲ್ಲಿ ನೋಡಿ ಚೆನ್ನಾಗಿದೆ ನೋಡಿ, ಎಲ್ಲದೂ ಸಿನಿಮಾ ಇಲ್ಲ ಹೌದು. ಇವಾಗ ಹೇಳ್ಬಿಟ್ರೆ ಹಿಂಗೆ ಅಡ್ವಾನ್ಸಿಂಗ್ ಬರುತ್ತೆ ಹಿಂಗೆ ನೋಡಿ ಅಂದ್ರೆ ಅದು ವಾವ್ ಅನ್ಸಲ್ವಲ್ಲ, ಏನಂತ ವಾವ್ ಪಾಯಿಂಟ್ ಅಲ್ಲ. ಕುತೂಹಲ ಹುಟ್ಸಂಗೆ ಏನಾದರೂ ಒಂದು ಹೇಳಿ ನೋಡೋಣ. ಕುತೂಹಲನೇ ಸಿನಿಮಾ. ಯಾಕೆ ಈ ಥರ ಒಂದು ಕತೆನ ಆಯ್ಕೆ ಮಾಡ್ಕೊಂಡ್ರಿ? ಹೆಂಗೆ ಹುಡ್ತು ಈ ಕತೆ ನಿಮಗೆ? ಇಲ್ಲ ಮೇಡಮ್, ಅಂದರೆ ನಾನು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷ ಇರಬೇಕು, ನಾನು ಡೈರೆಕ್ಟಾಗಿ ಉಳ್ಕೋಬೇಕು ಅಂದರೆ ನಾನು ಗಟ್ಟಿ ಕತೆ ಹೇಳ್ಬೇಕು, ಸ್ಟ್ರಾಂಗ್ ಎಲಿಮೆಂಟ್ ಕತೆಗಳು ಹೇಳ್ಬೇಕು ಅಂದರೆ ಸಿನಿಮಾ ಮಾಡ್ತಾನೆ ಇರಬೇಕು ಅಂತಲ್ಲ. ನಾನು ಲಿಮಿಟೆಡ್ ಸಿನಿಮಾ ಮಾಡಿದ್ರು ಅವೆಲ್ಲನೂ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಉಳಿಬೇಕು. ಸೊ ನಾನು ಫಸ್ಟ್ ಸಿನಿಮಾ ನಾನು ಗೆದ್ದರೆ ಸೊ ಒಂದು ಅಷ್ಟು ವರ್ಷ ಇಂಡಸ್ಟ್ರಿ ಇಲ್ತಿ ಅಂದ್ರೆ ನನ್ನೊಂದು ಸ್ವಾರ್ಥ ಇದೆ. ಸೊ ಫಸ್ಟ್ ಸಿನಿಮಾ ನಾನು ಗೆಲ್ಲೇಬೇಕು ಅಂತ ಹುಡ್ಕೊಂಡಿದ್ದ ಕತೆ ಇದು. ಸೊ ಅದಕ್ಕೆ ಒಂದು ಸ್ಟ್ರಾಂಗ್ ಎಲಿಮೆಂಟ್ ಇಟ್ಕೊಂಡು ಬರ್ತಿದ್ವಿ. ಈಗೇನು ಧನ್ವೀರ್ ಅವ್ರಿಗೇನೆ ಈ ಕತೆ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು? ಇಲ್ಲ ಮೇಡಮ್, ಅಂದರೆ ನಾವು ಈ ಪೊಲೀಸ್ ಕ್ಯಾರೆಕ್ಟರ್ ಹುಡುಕ್ತಾ ಇದ್ವಿ, ಅಂದರೆ ಯಾರು ಸೂಟಬಲ್ ಆಗ್ತದೆ. ಅಂದರೆ ರೆಗ್ಯುಲರ್ ಆಲ್ರೆಡಿ ಪೊಲೀಸ್ ಮಾಡಿರೋದು ಮಾಡಬಾರ್ದು, ಅಂದರೆ ನಮಗೆ ಅದು ಆಪ್ಟ್ ಅನ್ನಿಸ್ತಿಲ್ಲ. ಸೊ ಹೊಸ್ದಾಗಿ ಯಾರಾದರೂ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ದಲೇ ಇರೋರು ಆ ಥರ ಮಾಡಿದರೆ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ನಾನು ಫಸ್ಟ್ ಟೈಮ್ ಪೊಲೀಸ್ ಮಾಡ್ತಾ ಇದ್ದೀನಿ, ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತೇಳಿ ಧನ್ವೀರ್ ಸರ್ ಚೂಸ್ ಮಾಡ್ಕೊಂಡಿದ್ವಿ. ಅಂದರೆ ಈಗ ಇಲ್ಲಿ ಮೈಥಾಲಜಿನೂ ಜೊತೆಲಿ ಇರೋದ್ರಿಂದ ಧನ್ವೀರ್ ಹೆಂಗೆ ಸೂಟ್ ಆಗ್ತಾರೆ ಅನ್ಸಿದ್ರು ನಿಮಗೆ? ಇಮ್ಯಾಜಿನೇಷನ್ ಹೆಂಗಿತ್ತು? ಇಲ್ಲ ಮೇಡಮ್, ಇವಾಗ ಪೊಲೀಸ್ ಅಂದರೆ ಒಳ್ಳೆ ಫಿಟ್ ಹೈಟ್ ಎಲ್ಲ ಇರ್ತಾರೆ, ಅಲ್ಲ ಅದಕ್ಕೆ ಓಕೆ ಸೂಟ್ ಆಗ್ಬಿಡ್ತಾರೆ, ಅದರಲ್ಲೇ ದೂಸರ ಮಾತೇ ಇಲ್ಲ. ಬಟ್ ಇಲ್ಲಿ ಅದನ್ನ ಅದು ಇಮ್ಯಾಜಿನೇಷನ್ ಅಲ್ವಾ ಮೇಡಮ್, ಆಗುತ್ತೆ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಮೇಲೆ ಮಾಡಿದ್ದು. ನಿಮಗೆ ಫಸ್ಟ್ ಧನ್ವೀರ್ ಅವ್ರನ್ನ ಇದಕ್ಕೆ ಫಿಟ್ ಮಾಡಿದ್ದು ಒಂದು ಸಿಚುವೇಶನ್ ಯಾವುದಾದ್ರೂ ಇದೆಯಾ? ಅಂದರೆ ಹೆಂಗೆ ಕನೆಕ್ಟ್ ಆದರು ಅನ್ನೋದಕ್ಕೆ? ಕತೆ ಹೇಳ್ಬೇಕಾದ್ರೆ ಕನೆಕ್ಟ್ ಆಗಿರೋ ಮೇಡಮ್ ಅವರು. ಅಂದರೆ ಕತೆ ಹೇಳಕ್ಕೆ ನೀವು ಮಾಡ್ಬೇಕಾದ್ರೆ ನಿಮಗೆ ಅವ್ರ ತಲೆಯಲ್ಲಿ ಇಟ್ಕೊಂಡೆ ನೀವು ಕತೆ ಮಾಡಿದ್ದು? ಇಲ್ಲ ನಾ ಕತೆ ಮಾಡ್ಬಿಟ್ಟಿದ್ವಿ ಆಲ್ರೆಡಿ. ಕತೆ ಮಾಡಿ ಕತೆ ಹೇಳಕ್ಕೆ ಹೋಗಿದ್ವಲ್ಲ ಅವಾಗ ಅವ್ರು ಕತೆ ಹೇಳಕ್ಕೆ ನಾ ಪೊಲೀಸಾ ಓಕೆ, ಅವರು ಪೊಲೀಸ್ ಅಂದರೆ ಅವ್ರು ಎಕ್ಸೈಟ್ ಆದರು. ಅವ್ರು ಎಕ್ಸೈಟ್ ಆಗ್ತಿದ್ರೆ ನಮಗೆ ವಾವ್ ಏನೋ ಇದು ಆಗುತ್ತೆ, ವರ್ಕ್ ಆಗುತ್ತೆ ಅಂದರೆ ಆಮೇಲೆ ಸಿಕ್ಸ್ ಪ್ಯಾಕ್ ಮಾಡೋಣ, ಹಿಂಗೆ ರೆಡಿ ಆಗೋಣ, ಹಿಂಗೆ ರೆಡಿ, ಅವೆಲ್ಲ ಒಂದಷ್ಟು ಅವೆಲ್ಲ ಇನ್ಪುಟ್ಸ್. ಬೇರೆ ಯಾರು ನಿಮ್ಮ ತಲೆಯಲ್ಲಿ ಇರಲಿಲ್ಲ? ಇಲ್ಲ ಇವ್ರಿಗೆ ಮಾಡೋಣ ಅಂತ. ಇದು ಫಿಕ್ಸು, ಇವ್ರಿಗೆ ಮಾಡೋಣ ಅಂತ ಫಿಕ್ಸ್, ಇವ್ರಿಗೆ ಮಾಡಬೇಕು ಅಂತ. ಓಕೆ, ಸಂಜನಾ ಹೆಂಗೆ ಕನೆಕ್ಟ್ ಆದರು ಇಲ್ಲಿ? ಅದೇ ಅಂದರೆ ಅವ್ರ ಪಾತ್ರಗಳೆಲ್ಲ ನೋಡ್ಕೊಂಬಂದಿದ್ವಿ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಹಿಂದೆ ಸಲಾಗ ಎಲ್ಲ ನೋಡ್ಕೊಂಬಂದಿದ್ವಲ್ಲ. ಸೊ ಅವ್ರೊಂದು ಬಜಾರಿ ಕ್ಯಾರೆಕ್ಟರ್ ಎಲ್ಲ ಕಡೆ ಪ್ಲೇ ಮಾಡ್ತಿಲ್ಲ. ಎಲ್ಲ ಬಜಾರಿಗಳಲ್ಲೂ ಒಂದು ಇನ್ನೋಸೆನ್ಸ್ ಇರುತ್ತೆ. ಆ ಇನ್ನೋಸೆನ್ಸ್ ಕ್ಯಾರಿ ಮಾಡಿ ಹೆಂಗಿರುತ್ತೆ, ಎಲ್ಲ ಒಂದು ಡಿಫ್ರೆಂಟ್ ಪಾತ್ರ ಆಗುತ್ತೆ ಅಂತೇಳಿ ನಾವು ಪ್ರೊಡಕ್ಷನ್ ಹೌಸ್ ಅಪ್ರೋಚ್ ಮಾಡಿದಾಗ ಓಕೆ ಮಾಡ್ಬೋದು ಅಂದಾಗ ಸಂಜನಾ ಡಾಕ್ಟರ್ ಔಟ್ರಿ ಇಲ್ಲಿ. ಸೂಪರ್ ಅಲ್ಲ ಸರ್? ಇವಾಗ ಮೈಥಾಲಜಿ ಓಕೆ, ಇಲ್ಲೊಂದು ಕತೆ, ಅದೇ ಕತೆನ ನೀವು ಇಲ್ಲಿ ಯಾವ ಥರ ತೋರಿಸಿದ್ದೀರಾ ಅನ್ನೋದು ಕುತೂಹಲನೂ ನಾನು ಇಟ್ಕೊತೀನಿ. ಬಟ್ ಒಂದು ಆ್ಯಕ್ಷನ್ನ ನಾವು ಇಂಥ ಒಬ್ಬ ಹೀರೋಗೆ ಆ್ಯಕ್ಷನ್ ಇಲ್ಲ ಅಂದರೆ ಹೇಗೆ? ಆ್ಯಕ್ಷನ್ ಇರಲೇಬೇಕು. ಯಾವ್ಯಾವ ಕಡೆ ನೀವು ಆ್ಯಕ್ಷನ್ನ ಇಟ್ಟಿದ್ದೀರಾ? ಅಲ್ಲಿ ಇವ್ರನ್ನ ವೈಭವೀಕರಿಸೋಕ್ಕೆ ಅಂತಲೇ ಬೇಕಾದಷ್ಟು ಫೈಟ್ಸ್ ಇಟ್ಟಿದ್ದೀರೋ ಅಥವಾ ಹೆಂಗಿದೆ? ಇಲ್ಲ ಅಂದರೆ ವೈಭವೀಕರಿಸೋಕ್ಕಂದ್ರೆ ಅಂದರೆ ಸೀನಿ ತಕ್ಕಂಗಿದೆ. ಅಲ್ಲಿ ಎಲ್ಲಿ ಫೈಟ್ ಇಲ್ಲಿ ಬೇಕು ಅನಿಸುತ್ತೋ, ಆಡಿಯನ್ಸ್ ಇಲ್ಲ ಗುರು ಅವ್ನಿಗೆ ಹೊಡಿಗುರು, ನಮಗೆ ಆಗ್ತಿಲ್ಲ, ಅವ್ನಿಗೆ ಎರಡು ಬೀಳುಗುರು ಅಂತ ಅನಿಸ್ತದೆ ಆಡಿಯನ್ಸ್ಗೆ. ಆವಾಗ ಅಲ್ಲಿ ಫೈಟ್ ಬರುತ್ತೆ. ಸುಮ್ಮನೆ ಫೈಟ್ ಇರಲ್ಲ. ಇವಾಗ ನೀವೇನೋ ನೋಡ್ಬೇಕಾದ್ರೆ ಹಿಂಗೆ ನಕ್ಕನ ಹಾಕೋ ಒಂದು ಎರಡು ಅಂತ ಇರುತ್ತಲ್ಲ, ಹಂಗೆ ಆವಾಗ ಅಲ್ಲಿ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ಏನು ಫೈಟ್ ಬಂದೋಗಲ್ಲ. ಸೊ ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಫೈಟು, ಇಂಟ್ರೊಡಕ್ಷನ್ ಫೈಟ್ ಇದೆ. ಆಮೇಲೆ ಒಂದು ನೀಗ್ರೋಗಳ ಜೊತೆ ವರ್ಕೌಟ್ ಅಂದರೆ ಆಫ್ರಿಕನ್ ಇವ್ರ ಜೊತೆ ವರ್ಕ್ ಮಾಡೋ ಫೈಟ್, ಅದು ಕಥೆಯಲ್ಲಿ ನೋಡಬೇಕು. ಕ್ಲೈಮ್ಯಾಕ್ಸ್ ಒಂದು ಫೈಟ್ ಇದೆ. ಅಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಹೇಳೋಕ್ಕಾಗುತ್ತಾ ಮಂಚಲಿ? ಸುಮ್ಮನೆ ಇರಮ್ಮ ನೀನು. ಓಕೆ, ಸೊ ಮೂರೇ ಫೈಟ್. ಓ ಗ್ರೇಟ್.
ಬಟ್ ಈಗ ನಾವು ಒಂದು ಸ್ವಲ್ಪ ಝಲಕ್ ನೋಡಿದ್ವನ ಅದು ಸಕ್ಕದಾಗಿದೆ ಸರ್. ಅದೇ ರವಿ ವರ್ಮ ಸರ್ ಇಲ್ಲ ರವಿ ವರ್ಮ ಸರ್ ಇದು ಕ್ಲೈಮ್ಯಾಕ್ಸ್ 3 ಜನನು 3 ಫೈಟ್ಗೂ 3 ಜನ ಡಿಫ್ರೆಂಟ್ ಡ್ಯಾನಿ ಅರ್ಜುನ್ ಮಾಸ್ಟರು ರವಿ ವರ್ಮ ಮಾಸ್ಟರ್. ಇದು ಬೇರ್ ಬಾಡಿ ಮಾಡಿರೋದು ಅರ್ಜುನ್ ಮಾಸ್ಟರ್ ಮಾಡ್ಕೊಟ್ಟಿರೋದು. ಸಕ್ಕದಾಗಿ ಮಾಡಿದ್ದಾರೆ. ಹೌದು. ಅದು ಹೆಂಗಿದೆ ಅಂದರೆ ಅದನ್ನು ಇನ್ನೂ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಹೆಂಗಿರ್ಬೇಡ. ಹೌದು ಹೌದು ಅದಕ್ಕೆ 6 ಪ್ಯಾಕ್ ಮಾಡಿರೋದು, ಅದೇ ಎಪಿಸೋಡ್ಗೆ 6 ಪ್ಯಾಕ್ ಮಾಡಿದ್ದವರು. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಆ ಆ್ಯಕ್ಷನ್ಗೂ ಅವರು ಒಂದು ವಾಯ್ಸ್ ಕೊಟ್ಟಿದ್ದಾರಲ್ಲ ಸರ್ಗೆ ವಿಶ್ ಮಾಡಿಬಿಟ್ಟು, ಅದು ಹೆಂಗೆ ಮ್ಯಾಚ್ ಆಗಿದೆ ಅಂದರೆ ಒಂಥರ ಏನೋ ಅದು ನೋಡಿದ್ರೆ ನಮಗೆ ಏನೋ ಒಂಥರ ನಮ್ಮವ್ರು ಯಾರೋ ನಮ್ಮವ್ರು ಇನ್ನೊಬ್ರಿಗೆ ಯಾರಿಗೋ ಹೇಳ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಾಯಿತ್ತು. ಅದು ಹೆಂಗೆ ಸಿಂಕ್ ಮಾಡಿದರೆ ಆ ಥರ ನಿನ್ನೆಗೋಸ್ಕರನೇ ಮಾಡಿದ್ದು ಅದು? ಇಲ್ಲ, ಆಕ್ಷನ್ ಟೀಸರ್ ರಿಲೀಸ್ ಮಾಡಬೇಕು ಅಂತಿದ್ದು. ಆ್ಯಕ್ಚುಲಿ ಟ್ರೈಲರ್ 16 ಮಾಡಬೇಕು ಅಂತ ಅನ್ಕೊಂಡಿದ್ವಿ. 16 ದರ್ಶನ್ ಸರ್ ಬರ್ತಾಡೋಕ್ಕೋಸ್ಕರ ಒಂದು ಟ್ರೈಲರ್ ಲಾಂಚ್ ಮಾಡೋಣ, ರಿಲೀಸ್ ಇವೆಂಟ್ ಎಲ್ಲ ಮಾಡಿ ಅಂತ. ಸೊ ಅದೊಂದು ಸ್ವಲ್ಪ ಪೋಸ್ಟ್ಪೋನ್ ಆಗೋಕ್ಕೆ ಒಂದು ಆಕ್ಷನ್ ಟೀಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಆಕ್ಷನ್ ಟೀಸರ್ಸ್ ಅದಕ್ಕೆ ಡೆಡಿಕೇಟ್ ಮಾಡಿದ್ದು. ಟ್ರೈಲರ್ ಡೆಡಿಕೇಟ್ ಮಾಡಬೇಕು ಅಂತಿದ್ದು, ಅದನ್ನು ಆಕ್ಷನ್ ಟೀಸರ್ ಡೆಡಿಕೇಟ್ ಮಾಡಿದ್ವಿ. ಅದೇ ಒಂಥರ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಚೊಕ್ಕದಾಗಿ ಆ ವಾಯ್ಸ್ ಓವರ್ ಜೊತೆ ಅದ್ಭುತ ಇದೆ. ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಆನಂದ್ ಆಡಿಯೋನಲ್ಲಿ ನೋಡಿ. ತುಂಬ ಚೆನ್ನಾಗಿ ಆ ವರ್ಡ್ಸ್ಗಳು, ಆ ಸೆಂಟೆನ್ಸ್ಗಳು ತುಂಬ ಇಷ್ಟ ಆಯ್ತು. ಯಾರು ಅದು ಸರೇ ಇದು ಧನ್ವೀರ್ ಅವರೇ ಮಾಡಿದ್ದ ಅದು? ಆ ವಾಯ್ಸ್ ಅವರೇ ಕೊಡಿ. ಅಲ್ಲ, ಅದು ಬರ್ದಿರೋದೆಲ್ಲ ಇಲ್ಲ ಡೈಲಾಗ್ ಬರ್ತಾರೆ, ಡೈಲಾಗ್ ಎಲ್ಲ ಇದು ಮಾಡಿಸಿದ್ದ. ಸಕದ ಮಾಡಿದ್ದಾರೆ. ಓಕೆ, ಇವಾಗ ಸಾಂಗ್ಸ್ ಅಂತ ಬಂದರೆ ಯಾವುದೇ ಸಿನಿಮಾದ ಬ್ಯೂಟಿಫುಲ್ ಸಾಂಗ್ ಅಂದರೆ ಅದು ಇನ್ವಿಟೇಷನ್, ಎಲ್ಲ ಆಡಿಯನ್ಸ್ ಥಿಯೇಟ್ರಿಗೆ ಬನ್ನಿ ಅಂತ. ಈಗ ನೀವು ಬಿಟ್ಟಿರೋದು ಒಂದು ಸಾಂಗು, ಅದು ಎಲ್ಲ ಕಡೆ ಸಖತ್ತು ಹವಾ ಇದಾಳಿಸಿದೆ. ಅಂದರೆ ರೊಮ್ಯಾಂಟಿಕ್ ಸಾಂಗು ಜೊತೆಗೆ ಅಲ್ಲೊಂದು ಪುಟಾಣಿ ಸ್ಟೋರಿನೂ ಕಾಣಿಸುತ್ತೆ. ಸೊ ಹೆಂಗೆ ಇದು ಡಿಸೈನ್ ಆಯಿತು? ಇಲ್ಲ ಮೇಡಮ್, ಕಥೆಯಲ್ಲೇ ಆಲ್ರೆಡಿ ಹೀರೋಯಿನ್ಗೆ ಹೇಳಿದ್ದು ಈ ಥರ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಬರುತ್ತೆ ಮೇಡಮ್, ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಮಾಡಬೇಕಾಗತ್ತೆ ಅಂತ. ಅವ್ರು ಓಕೆ ಅಂತ ಹೇಳಿದ್ರು. ಅಂದರೆ ಕತೆ ಬರೀಬೇಕಲ್ಲೇ ಈ ಥರ ಗಂಡ ಹೆಂಡತಿ ಫಸ್ಟ್ ಟೈಮ್ ಅವರಿಬ್ರು ಲವ್ ಆಗುತ್ತೆ. ಅಂದರೆ ಮೊದಲನೇ ಮಾತು ನಂದ ನಿಂದ, ನಾನು ಇಲ್ಲಿ ತೊದಲ್ತಾ ಇದ್ದೀನಿ ಹೇಳೋಕ್ಕೆ, ನಿಂದೆ, ಆ ಥರನೇ ಸ್ಟಾರ್ಟ್ ಆಗಿದ್ದಲ್ವಾ. ಸೊ ನಮ್ಗೊಂದು ಬೇಕಿತ್ತು ಆ ರೊಮ್ಯಾಂಟಿಕ್ ಸೀನಲ್ಲಿ. ಯಾಕೆಂದರೆ ಗಂಡ ಹೆಂಡತಿ ಒಂದು ಪ್ರೈವೇಸಿ ಅಂದರೆ ಮನೆಯೇ. ಸೊ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಸಾಂಗ್ ಬಿಲ್ಡ್ ಮಾಡಿದ ಭೂಷಣ್ ಮಾಸ್ಟರ್ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ರು. ಈಗ ಅವರಿಬ್ರು ಅದರಲ್ಲಿ ಲವ್ ಮ್ಯಾರೇಜ್ ಅಲ್ಲ ಅಥವಾ ಹೆಂಗೆ ಮೀಟ್ ಆದ್ರು ಆ ಥರ ಎಲ್ಲ ಅಲ್ಲಿ ಮದುವೆ ಆದಮೇಲೆ ಫಸ್ಟ್ ಮಾತು ಅಂದರೆ ಅವರಿಬ್ರದ್ದು ಲವ್ ಮ್ಯಾರೇಜ್ ಅಲ್ಲ ಅನ್ಸುತ್ತೆ. ಹೆಂಗಿದೆ ಇವರಿಬ್ರ ಕನೆಕ್ಷನ್ ಅಂತ ನೋಡಬೇಕು ನಾವು ಅಲ್ವಾ? ಅದು ನೋಡಿ, ಅದೇ ಅವ್ರು ಹೇಳೋದು ಡೈಲಾಗ್ ನಾನೇ ಹೇಳ್ಬಿಟ್ಟೆ, ಅದೇ ಹೇಳ್ತಾರೆ ಅವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲ ಇವೆಲ್ಲ ಇಲ್ಲೇ ನೀವು ಹೇಳಿದ್ರೆ ಸಿನಿಮಾದಲ್ಲಿ ಇಂಟರ್ವ್ಯೂ ನೋಡ್ಬಿಟ್ರೆ ಎಲ್ಲ ಸಿನಿಮಾ ಲೈನ್ ಬಂದ್ಬಿಡುತ್ತೆ ಗುರು ಅಂದ್ರೆ ಸಿನಿಮಾ. ಇರಲಿ ಬಿಡಿ ಸರ್, ನಾನು ಅರ್ಥ ಮಾಡ್ಕೊತೀನಿ. ಮತ್ತು ಸರ್ ನೀವು ಡೈರೆಕ್ಷನ್ ಇದಕ್ಕೆ ಬರುವಾಗ ನಿಮಗೂ ಒಂದಿರುತ್ತಲ್ವ, ಇಂಡಸ್ಟ್ರಿಗೆ ಬಂದಾಗ ನಂದೊಂದು ಮಾರ್ಕ್ ಮಾಡಬೇಕು. ಬಿಫೋರ್ ದಟ್ ಹೆಂಗಿತ್ತು ನಿಮ್ಮ ಒಂದು ಜರ್ನಿ? ಅಂದರೆ ಚಿಕ್ಕ ವಯಸ್ಸಿಂದ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಯಾವ ವಯಸ್ಸಲ್ಲಿ ಸರ್? ಈ ನೀವು DD1ನಲ್ಲಿ ಚಿತ್ರಮಂಜರಿ ಅಂತ ಬರೋದು 7:15 to 7:30, 7ರಿಂದ 7 ನ್ಯೂಸ್ ಬರೋದು, 7:15 30ವರೆಗೂ ಚಿತ್ರಮಂಜರಿ ಅಂತ ಫ್ರೈಡೇ ಬರೋದು ಅದು. ಅವಾಗ ಸಾಂಗ್ಸ್ ನೋಡ್ಕೊಂಡು ಕೂತ್ಕೊಂತಿದ್ವಲ್ಲ, ಅವಾಗ ಅದೊಂದೇ ಎಂಟರ್ಟೈನ್ಮೆಂಟ್, ಬೇರೆ ಏನು ಎಂಟರ್ಟೈನ್ಮೆಂಟ್ ಇಲ್ವಲ್ಲ. ಸೊ ಹಂಗೆ ಸಾಂಗ್ ಎಡಕಲ್ಲ ಗುಡ್ಡದ ಮೇಲೆ ಒಂದು ಸಾಂಗ್ ಬರ್ತಿತ್ತು, ಬುಲೆಟ್ ಓಡಿಸೋದು, ಪುಟ್ಟನ ಸ್ಪೀಡಾಗಿ ಓಡಿಸ್ಕೊಂಡು. ನನಗೆ ಕುತೂಹಲ, ಹಿಂಗೆ ಸ್ಪೀಡಾಗಿ ಓಡಿಸೋಕ್ಕಾಗತ್ತೆ, ನಾವು ಓಡಿಸೋದು ಹೋಗೋದಿಲ್ಲ ಬೈಕ್ ಅಷ್ಟು ಸ್ಪೀಡಾಗಿ ಇರುತ್ತೆ. ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಮಲ್ಕೊಂಡು ಈಗ ನೋಡ್ತಾ ಇದ್ವಿ ನಾವೆಲ್ಲ ಫ್ಯಾಮಿಲಿ ಇಲ್ಲ. ಅವಾಗ ಕೇಳಿ ಹೆಂಗೆ ಇದು ಓಡಿಸ್ತಾರೆ ಇಷ್ಟು ಫಾಸ್ಟಾಗಿ, ಹೆಂಗಪ್ಪ ಇದು ಇಷ್ಟೆಲ್ಲ ಸ್ಪೀಡ್ ಹೆಂಗೆ ಓಡೋಕ್ಕಾಗತ್ತೆ ಅಂತ. ಅದು ರೀಲ್ ಓಡಿಸ್ತಾರೆ ಜೋರಾಗಿ, ಅದಕ್ಕೆ ಅದು ಜೋರಾಗಿ ಓಡ್ತಾರೆ, ರೀಲ್ ಹೆಂಗೆ ಓಡಿಸ್ತಾರೆ ಅಂತ ನನ್ನ ಕ್ವಶನ್. ಅವ್ರ ಕ್ವಶನ್ಗೆ ನನ್ನ ಕ್ವಶನ್ ಇರ್ತಾನೆ ಇರುತ್ತೆ. ಅವರು ಇಲ್ಲ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ, ಬೆಟ್ಟದ ಮೇಲೆ ಹೋಗ್ತಾರೆ, ಬೆಟ್ಟ ಬಿಟ್ಟರೆ ಇಲ್ಲಿಗೆ ಬರ್ತಾರೆ, 5 ನಿಮಿಷಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ, ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತ. ಹೌದು ಅಲ್ವಾ, ಅಷ್ಟೊಂದು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ತಿದ್ರು. ಹೆಂಗೆ ಅದೆಲ್ಲ ಎಷ್ಟು ಟಕ್ ಅಂತ ಚೇಂಜ್ ಆಗುತ್ತೆ, ಇಷ್ಟು ಸ್ಪೀಡಾಗೆಲ್ಲ ಹೋಗ್ತಾರೆ, ಹೆಂಗಾಗುತ್ತೆ ಅಂತ. ಅವಾಗ ಅದಕ್ಕೆ ಅಪ್ಪ ಅವ್ರಿಗೆ ಗೊತ್ತಾಗಲ್ಲ ಏನು ಹೇಳ್ಬೇಕು ಅಂತ. ನೀನು ದೊಡ್ಡನಾದ ಒಂದು ಸಿನಿಮಾ ಮಾಡೋ, ನಿನ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿದ್ರು. ಅವಾಗ ಫಿಕ್ಸ್ ಆಗೋ ಸಿನಿಮಾ ಮಾಡಬೇಕು. ಸೊ ಅಲ್ಲಿಂದಲೇ ಸಿನಿಮಾ ಮಾಡಬೇಕು ಅಂತ ಹುಟ್ಟಾಕಿದ್ದು, ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಪೇಪರು ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿಂದ ಇಂಟ್ರೆಸ್ಟ್. ಅದು ಯಾವ ವಯಸ್ಸು? 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ ಮೇಡಮ್. 5th ಸ್ಟ್ಯಾಂಡರ್ಡಲ್ಲಿ ಬೀಜ ಬಿತ್ತಿದ್ದು ಇವತ್ತು ಫಲ ಕೊಟ್ಟಿದೆ ನೋಡಿದ್ರಾ? ಎಲ್ಲೆಲ್ಲಿರುತ್ತೆ ಲೈನ್ಸು, ಹೆಂಗೆ ಜರ್ನಿ ಶುರುವಾಗುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗು. ಪ್ರತಿಯೊಬ್ಬರಿಗೂ ಒಂದೊಂದು ಡ್ರೀಮ್ ಇದ್ದೇ ಇರುತ್ತೆ. ಅಪ್ಪನೇ ನೀನು ದೊಡ್ಡನಾದ್ಮೇಲೆ ಒಂದು ಸಿನಿಮಾ ಮಾಡು, ಅವಾಗ ನಿಂಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂದಾಗ ನನಗೆ ಅವಾಗ ಹುಟ್ಟಾಕಿದ್ದು. ಓಕೆ ಸಿನಿಮಾ ಹೆಂಗೆ ಮಾಡೋದು, ಅವಾಗ ಹುಡುಕಿದ್ದು. ಸಿನಿಮಾ ಅಂದ್ರೆ ಹೆಂಗೆ ಮಾಡ್ತಾರೆ, ಕತೆ ಯಾರು ಬರೀತಾರೆ, ಪ್ರೊಡ್ಯೂಸರ್ ಯಾರು ಮಾಡ್ತಾರೆ, ಇದೆಲ್ಲ ಹುಡುಕ್ತಾ ನಾನು ಚಿತ್ರವಾಣಿ, ಆಮೇಲೆ ಈ ಸಂಚಿತ್ ಅವೆಲ್ಲ ಫ್ರೈಡೇ ಎಲ್ಲ ಎತ್ಕೊಂಡು ಅವೆಲ್ಲ ಕಾಲೇಜ್ ಟೈಮಲ್ಲಿ ಹೆವಿ ಓದ್ತಿದ್ವಿ. ಸಿನಿಮಾ ಯಾವ್ದು ಬರ್ತಿದೆ ಅವಾಗ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಡ್ತೀವಲ್ಲ, ಅವಾಗೆಲ್ಲ ಆ ಇಂಟ್ರೆಸ್ಟು ಕರ್ಕೊಬಂದಿದ್ದು ಇಂಡಸ್ಟ್ರಿಗೆ. ಆ್ಯಕ್ಚುಲಿ ನೋಡಿ, ಬೆಳೀತಾ ಮಕ್ಕಳದು ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ.
ಅಂದರೆ ಇವತ್ತು ಪೊಲೀಸ್ ಆಗಬೇಕು ಅಂತಾರೆ, ನಾಳೆ ಡಾಕ್ಟ್ರ್ ಆಗಬೇಕು ಅಂತಾರೆ, ಇನ್ನೊಂದು ಸ್ವಲ್ಪ ದಿನ ಆದ ತಕ್ಷಣ ಇನ್ನೇನೋ IAS ಆಫೀಸರ್ ಆಗಬೇಕು, ನಾನು ಮೇಸ್ಟ್ರ್ ಆಗಬೇಕು. ಈ ಥರ ಒಬ್ಬೊಬ್ರಿಗೆ ಒಂದೊಂದು ಡ್ರೀಮ್ ಇರುತ್ತೆ. ಬಟ್ ಅದು ಬೆಳವಣಿಗೆ ಹಂತದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ ಚೇಂಜ್ ಆಗಿಲ್ವಲ್ಲ ಸರ್? ಇಲ್ಲ, ನಾನು ಚೇಂಜ್ ಆಗಿತ್ತು ಮೇಡಮ್. ಇವಾಗ ಅಪ್ಪ PUC ಆದಮೇಲೆ ಸೈನ್ಸ್ ತೊಗೊಂಡಿದ್ದೆ. ನಾನು ಕಾಲೇಜು ಸ್ಕೂಲೆಲ್ಲ ಟಾಪರೇ ನಾನು. ಸೊ ಆವಾಗ PU ಆದಮೇಲೆ ನಾನು ಮೈಸೂರಲ್ಲಿ ಡೈರೆಕ್ಷನ್ ಕೋರ್ಸ್. ಅಂದರೆ ಒಂದು 3 ಜನ ಪಾಸ್ ಆಗೋಷ್ಟು ಒಬ್ಬರೇ ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ರೆ? ಅಷ್ಟೊಂದೇನಿಲ್ಲ ಮೇಡಮ್. ಕಾಲೇಜ್ಗೆ ಒಂದು 81%, 82% ಆ ಥರ. ನೀವು ನಾವು ತುಂಬ ದೂರ ಸರ್ ಹೋಗಿ. ಓಕೆ. ಬಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ನಾನು ಕುತ್ಕೊಂಡಿದ್ದೆ ಲಾಸ್ಟ್ ಬೆಂಚ್. ಬಟ್ ಕಾಲೇಜ್ ಬರ್ತಿದ್ದಿದ್ದು ಫಸ್ಟ್. ಫಸ್ಟ್ ಬರ್ತಿದ್ದು. ಸೊ ಹಂಗಾಗಿ ಏನು ಕೇಳ್ತಿಲ್ಲ, ಟೀಚರ್ಸ್ ಎಲ್ಲ ಬಿಟ್ಬಿಡೋರು, ಏನು ಅಷ್ಟೊಂದೇನು ರಿಸ್ಟ್ರಿಕ್ಷನ್ ಮಾಡ್ತಿರಲಿಲ್ಲ. ಹಂಗೆ PUC ಆದಮೇಲೆ ಹಂಗೆ ಓದೋಕೆ ಇಷ್ಟ ಇರಲಿಲ್ಲ. ಸೊ ಮೈಸೂರಲ್ಲಿ ಡೈರೆಕ್ಷನ್ ಕೋಚಿಂಗ್ ಕಲಿಯೋಣ ಅಂತ ಹೋಗಿದೆ. ನನ್ನ ಬ್ಯಾಡ್ಲಾಕ್ ಅವತ್ತೇನೋ ಏನೋ ದಸರಾ ಅನಿಸುತ್ತೆ, ಎಲ್ಲ ಕ್ಲೋಸ್ ಆಗಿತ್ತು. ಆಮೇಲೆ ವಾಪಸ್ ಕರ್ಕೊಬಂದು, ಅಣ್ಣ ಬೇಡ ಸಿನಿಮಾ ಈಗಲೇ, ಫಸ್ಟು ಡಿಗ್ರಿ ಮುಗಿಸ್ಕೊಂಡು ನೀವು ಒಂದು ಮೆಚುರಿಟಿ ಬರುತ್ತೆ, ಆಮೇಲೆ ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ. ಫಸ್ಟು ಡಿಗ್ರಿ ಮುಗಿಸ್ಕೊಂಡ್ಬರೋದು. ಸರಿ ಆಯಿತು, ಒಳ್ಳೆ ಪರ್ಸೆಂಟೇಜ್ ಇತ್ತಲ್ಲ, ಸರಿ ಇಂಜಿನಿಯರಿಂಗ್ ಸೇರ್ಕೊಂತೇಳಿ ಇಂಜಿನಿಯರಿಂಗ್ ಸೇರ್ಕೊಂಡು ಅವಾಗ ಇಂಟ್ರೆಸ್ಟ್, ಶಾರ್ಟ್ ಫಿಲಮ್ ಎಲ್ಲ ಮಾಡ್ಕೊಳ್ಳೋದು ಅವಾಗೆಲ್ಲ ಇತ್ತು. ಆಮೇಲೆ ಇಂಜಿನಿಯರಿಂಗ್ ಬಂದಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಆಗ್ತಾರಲ್ಲ, ಇಲ್ಲ MS ಮಾಡ್ಬಿಟ್ಟು ಎಲ್ಲ ಒಳ್ಳೆ ಕಂಪ್ನಿಗೆ ಹೋಗ್ಬಿಡೋಣ ಅಂತ ಫಿಕ್ಸ್ ಆಗಿದೆ. MS ಮಾಡಿದಾಗ ಅಪ್ಪ ಇಲ್ಲ ಬೇಡ, ಫಾರಿಂಗೆಲ್ಲ ಬೇಡ, ಏನೋ ಸಿನಿಮಾ ಮಾಡ್ತೀನಲ್ಲ, ಸಿನಿಮಾನೇ ಮಾಡಿಬಿಡು. ಅಯ್ಯೋ, ಇದು ಹೆಂಗಿದೆ ನೋಡಿ. ಸಿನಿಮಾ ಬೇಡ ಅಂತ ಫಾರಿನ್ ಎಲ್ಲ ಬೇಡ, ನೀನು ಓದತ್ರ ಬರಲ್ಲ, ಅಲ್ಲೆಲ್ಲ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀಯ, ಹಿಂಗೆ ಬೇಡ, ಸಿನಿಮಾ ಮಾಡ್ತೀನಲ್ಲ ಸರ್, ಸಿನಿಮಾನೇ ಮಾಡಿಬಿಡು ಅಂತ ಅಂದರು. ಸರಿ ಅಂತ ಸಿನಿಮಾ ಜರ್ನಿಗೆ ಎಂಟ್ರಿ ಆಗಿ ಇಲ್ಲಿಂದ ಹತ್ರ ಹಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ನೋಡಿದ್ರಾ ಹೆಂಗಿರತ್ತೆ ಅದು. ಮೈಂಡ್ ಚೇಂಜ್ ಆದ್ರೂ ದಾರಿ ಬಿಟ್ಟೇ ಇಲ್ಲ, ಇಲ್ಲೇ ಬರಬೇಕು ಅಂತ ಇತ್ತು, ಅದು ಬರೆದ್ಬಿಟ್ಟಿದೆ. ಬಟ್ ಸರ್ ಒಂದಂತೂ ನಿಜ ಸರ್, ಏನೇನು ಆಗಬೇಕೋ ಅದಾಗಲೇಬೇಕು. ನೀವು ಹೆಂಗೆ ಮಾಡಿದ್ರು. ನಾನು ನೋಡಿ ಲಾಸ್ಟ್ ಒಂದು ಇಂಟರ್ವ್ಯೂ ಫಿಕ್ಸ್ ಆಯ್ತಿದ್ದು, ನಾನು ಹಯಗ್ರೀವ ಮಾಡ್ಕೊಂಬಂದಿದ್ದೆ. ನೋಡಿದ್ರೆ ಶೂಟಿಂಗ್ ಕ್ಯಾನ್ಸರ್ ಆಗೋಯ್ತು. ಇವತ್ತು ಮಾಡ್ಕೊಂಬರೋಕ್ಕಾಗಲಿಲ್ಲ. ಹಾಗೆ ಸರ್, ಅದು ಹೆಂಗೇನು ಆಗಬೇಕು ಅಂತಿರೋದು ಅದು ಹಾಗೆ ಆಗೋದು. ಅದನ್ನೇ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ರಿಟರ್ನ್ ಅಂತೇಳಿ. ಕರೆಕ್ಟ್ ಸರ್, ಇಲ್ಲಿರಬೇಕು ಸರ್ ಅದು. ಅದಕ್ಕೆ ಈ ಪ್ರಿಪ್ರೇಷನ್ಗೆ ಮತ್ತೆ ಹೋದ್ರೆ ನೀವು? ಇಲ್ಲ ಮೇಡಮ್, ನನ್ನ ಕತೆ ಎಲ್ಲ ತುಂಬ ಬರಿತಾನೆ ಇದೆ. ಚಿಕ್ಕ ವಯಸ್ಸಿಂದ ಎಲ್ಲ ಕತೆ ಎಲ್ಲ ಬರೆದು ಇಟ್ಬಿಟ್ಟಿದೆ ಅಲ್ಲ. ಅಂದರೆ ಫ್ರೀ ಇದ್ದಾಗೆಲ್ಲ ಕತೆ ಬರೆಯೋದು. ನನ್ನೊಂದು ಅಷ್ಟೆಲ್ಲ ತೊಗೊಂಡ್ರೆ ಈ ಸ್ಕೂಲ್ ಸ್ಟ್ಯಾಂಡಾಗೆಲ್ಲ ಸಿನಿಮಾ ಹೆಸರೆಲ್ಲ ಬರೆದು ಕೆಳಗಡೆ ಒಂದು ಕವಿತೆ ಬರೆಯೋದು ಒಂದು ಅಷ್ಟಿದೆ. ನಮ್ಮ ಅಮ್ಮಲ್ಲಿ ಇವತ್ತು ಏನು ಇವೆಲ್ಲ ಹಿಂಗೆ ಇಟ್ಕೊಂಡಿದ್ಯಾ ಅಂತ ಹೇಳ್ತಿರ್ತಾರೆ. ಈಗಲೂ ಇದೆ ಅವೆಲ್ಲ. ನಾನು ಒಂದು ಸಿನಿಮಾ ಹೆಸರು ಬರೆಯೋದು, ನಮ್ಮ ದರ್ಶನ್ ಸರ್ ಕರಿಯ ಅಂತ ಬರೆಯೋದು, ಕರಿಯ ಕೆಳಗಡೆ ಅದಕ್ಕೆ ರಿಲೇಟೆಡ್ ಏನೋ ಒಂದು ಕವನ ಬರೆಯೋದು, ಆ ಥರ ಎಲ್ಲ ಬರೆದೆಲ್ಲ ಇಟ್ಟಿರ್ತಿದೆ. ಸೊ ಅವಾಗಿಂದ ಇದ್ವಲ್ಲ ಅವೆಲ್ಲ ಕತೆ ಒಂದು ಅಷ್ಟಿದ್ವು. ಅವಾಗ ಎಲ್ಲ ಆ ಇಂಟ್ರೆಸ್ಟ್ ಹೋಗಲ್ವಲ್ಲ. ಇವಾಗ ಅಪ್ಪ ನಾಟಕ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿನ. ತುಂಬಾ ನಾಟಕ ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ ಅಪ್ಪ ನಾಟಕ. ಯಾವ ಊರು ಸರ್ ನಿಮ್ಮದು? ಗೊರವನಹಳ್ಳಿ ಅಂತ, ಲಕ್ಷ್ಮೀ ಟೆಂಪಲ್ ಬರುತ್ತಲ್ಲ ಇಲ್ಲಿ ದಾಬಸ್ಪೇಟೆ ಹತ್ರ, ನಮ್ಮ ಫೇಮಸ್ ಗೊರವನಹಳ್ಳಿ. ಅಲ್ಲಿಂದ ಒಂದು 3 ಕಿಲೋಮೀಟರ್ ಓಬಳದೇವರ ಹಳ್ಳಿ ಅಂತ ನಮ್ಮೂರು. ಅಲ್ಲಿ ತುಂಬಾ ನಾಟಕ ಅಪ್ಪ ನಾಟಕ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸು ಒಂದು ನಾಟಕ ಮಾಡಿದ್ದೀನಿ, ಕುರುಕ್ಷೇತ್ರ ಸೂರ್ಯನ ಪಾತ್ರ ಮಾಡಿದ್ದೆ 7th ಸ್ಟ್ಯಾಂಡರ್ಡಲ್ಲಿ. ಅವಾಗಿಂದ ಒಂದು ಅಪ್ಪ ಎಲ್ಲ ಇತ್ತಲ್ಲ, ನಾಟಕದ ಎಲ್ಲ ಟಚ್ ಇತ್ತಲ್ಲ. ಸೊ ಆ ಕಲೆ ಎಲ್ಲೂ ಹೋಗಿಲ್ಲ. ಅಪ್ಪಂಗೆ ತುಂಬ ಎಲ್ಲೇ ನಾಟಕ ಇದ್ರು ಅಪ್ಪ ಹೋಗಿ ನೋಡಲೇಬೇಕು. ಸೊ ನಾಟಕ ನೋಡೋಕೆ ಅಪ್ಪಂಗೆ ಹೆವಿ ಹುಚ್ಚು. ನಮಗೆ ಫಿಲ್ಮ್ ನೋಡೋಕೆ ಬರ್ತಿಲ್ಲ. ಫಿಲಮ್ ನೋಡೋದಾಗ ಕ್ರೈಮ್ ಥರ ಟ್ರೀಟ್ ಮಾಡೋದು. ಇವ್ನು ಥಿಯೇಟ್ರಿಗೆ ಹೋಗಿದ್ರಂತೆ. ಹೌದು, ಚಿಕ್ಕ ವಯಸ್ಸಲ್ಲ ಹಂಗೆ ನಮಗೆಲ್ಲ ಫಿಲಮ್ ಥಿಯೇಟ್ರಿಗೆ ಹೋಗಿದಂತೆ ಅಂತ ಒಂದು ದೊಡ್ಡ ಕ್ರೈಮ್ ಥರ ಟ್ರೀಟ್ ಮಾಡೋದು. ಎಲ್ಲಿ ನಮಗೆ ಬಿಡಲ್ವೋ ಚಿಕ್ಕ ವಯಸ್ಸಲ್ಲೆಲ್ಲ, ಎಲ್ಲಿ ನಮಗೆ ಕುತೂಹಲ ಇರುತ್ತೆ ಅಲ್ಲಿ ಬಿಡಲ್ವೋ, ಅಲ್ಲಿ ಕುತೂಹಲ ಇನ್ನೂ ಜಾಸ್ತಿ ಆಗಿರುತ್ತೆ. ಏನದು, ಹೆಂಗಿರುತ್ತೆ ಥಿಯೇಟ್ರ್ ಹೆಂಗಿರುತ್ತೆ, ಸಿನಿಮಾ ಹೆಂಗಿರುತ್ತೆ ಅಂತ ಆ ಕುತೂಹಲ ಇಲ್ಲಿ ಕರ್ಕೊಂಡ್ಬಿಡ್ತು. ಅವ್ರು ಬಿಟ್ಬಿಟ್ಟಿದ್ರೆ ಅವಾಗ ಮೇ ಬಿ ಬೋರ್ ಆಗ್ಬಿಡ್ತಿದ್ವಿ ನಾವು. ಬಟ್ ಬರ್ಲಿವಲ್ಲ, ಆ ಕುತೂಹಲ ಇನ್ನೂ ಡಬಲ್ ಆಗ್ತಾ ಅದು ನಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತು. ಇಲ್ಲ ಏನೋ ಒಂದು ಆಗತ್ತೆ. ಹೌದು. ಸೊ ಹಂಗಾಗಿ ಆ ಕುತೂಹಲನೇ ಇಲ್ಲಿ ಕರ್ಕೊಂಡ್ಬಂದಿದ್ದು. ಇಲ್ಲ, ಯಾವುದೇ ಡೈರೆಕ್ಟ್ರಿಗೆ ಬರವಣಿಗೆ ತುಂಬ ಇಂಪಾರ್ಟೆಂಟ್. ಯಾರು ತುಂಬ ಚೆನ್ನಾಗಿ ಬರೀತಾರೆ ಅವ್ರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ ಸಿನಿಮಾನ. ಸೊ ಓದೋದು ಒಂದು ಹಾಬಿ ಇತ್ತ ನಿಮಗೆ? ಕತೆ ಕಾದಂಬರಿ ತುಂಬ ಓದಿದೆ ಮೇಡಮ್. ಅಂದರೆ ಇವಾಗ ನನಗೆ ತುಂಬ ಫೇವ್ರೇಟ್ ಅಂದರೆ ರವಿ ಬೆಳಗೆರೆ ಸರ್ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ನನಗೆ ಅಣ್ಣನ ನೆನಪು. ಎರಡು ಎಕ್ಸ್ಟ್ರೀಮ್ಸ್ ಅಂದರೆ ಒಂದು ತುದಿ ಎರಡೂ ಇಬ್ರು ಓದ್ತೀನಿ ಅಂದರೆ ನಂಗೆ ಹೆವಿ ಇಷ್ಟ. ರವಿ ಬೆಳಗೆರೆ ಸರ್ ಅಮ್ಮನ ನೆನಪು, ಅಪಚೂರಿ ನೆನಪು, ಆಮೇಲೆ ಮಾಟಗಾತಿ, ಸರ್ಪ ಸಂಬಂಧ, ಆಮೇಲೆ ಹೇಳಿ ಹೋಗೋ ಕಾರಣ, ಆಮೇಲೆ ಇನ್ನೂ ಓದಿನ ಇದೆ. ಇವ್ರದ್ದು ಬಂದರೆ ಕಿರುಗುಳಿನ ಗಯ್ಯಾಳಿಗಳು, ಅಣ್ಣನ ನೆನಪು, ಆಮೇಲೆ ಕರ್ವಾಲೋ, ಎಷ್ಟೊಂದಿದೆ. ಅದೆಲ್ಲ ಅಷ್ಟು ಓದಿದ್ದೀನಿ. ಒಂದಷ್ಟು ನನಗೊಂದಷ್ಟು. ನಂಗೆ ರವಿ ಬೆಳಗೆರೆ ಫೇವ್ರೇಟ್. ಅವ್ರು ಒಂದ್ಸಲ ಸ್ಟಾರ್ಟ್ ಮಾಡಿಬಿಟ್ರೆ ನಿಲ್ಸೋಕ್ಕೆ ಮನಸ್ಸು ಬರೋಲ್ಲ. ನಂಗೆ ಸರ್ಪ ಸಂಬಂಧ ಮತ್ತು ಮಾಟಗಾತಿ ಅಂತೂ. ಈಗ ಯಾವುದಾದ್ರೂ ಒಂದಷ್ಟನ್ನ ಸ್ಕ್ರೀನ್ ಮೇಲೆ ನೋಡ್ಬೋದಾ ನಾವು? ನಿಮ್ಮ ಅವರಿಬ್ಬರಲ್ಲಿ ಯಾವುದಾದ್ರೂ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟು? ಇಲ್ಲ, ಇದು ಫುಲ್ ಕಂಪ್ಲೀಟ್ ಬೇರೆ ಕಾನ್ಸೆಪ್ಟು. ಅಲ್ಲ, ಇದೆಲ್ಲ ನಾನು ಹೇಳ್ತಿರೋದು. ಇದು ಮುಗೀತಲ್ಲ ಈಗ, ಇದು ಸ್ಕ್ರೀನಿಗೆ ಬರುತ್ತೆ ಎಲ್ಲ ಆಯಿತು. ಈ ಸಿನಿಮಾದೆಲ್ಲ ಮುಗ್ದಾದ್ಮೇಲೆ
ಆ ಇಬ್ಬರ ಕಥೆಗಳಲ್ಲಿ ಯಾವುದಾದ್ರೂ ಒಂದಷ್ಟು ಇಷ್ಟ ಆಗಿ ನಿಮಗೆ ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ? ಇಲ್ಲ, ಅವ್ರ ಕತೆ ಮಾಡೋಕ್ಕಿಂತ ಅವರಲ್ಲಿ ಮಾಡಿರೋ ಕತೆ ಗಟ್ಟಿತನ ಇದೆ ಗೊತ್ತಾ, ಆ ಗಟ್ಟಿತನ ನನ್ನ ಕತೆಲಿ ಕಟ್ಬೇಕು ಅಂತ ಇಷ್ಟ. ಒಂದು ಕತೆ ಓದ್ಬೇಕಾದ್ರೆ ಅವ್ರೊಂದು ಒಂದ್ಸಲ ಸ್ಟಾರ್ಟ್ ಮಾಡಿ ನಿಲ್ಸ್ಬೇಕು. ಇನ್ಸ್ಪೈರ್ ಆಗೋದಷ್ಟೇ, ನಿಮ್ದೇ ಸ್ವಂತ ಕಥೆಗಳನ್ನ ನಂದೇ ನೀವು ಸ್ವಂತ ಮಾಡೋದು. ಕತೆಗಳು ಮಾಡಬೇಕು ಅಂತ ನಾನು ಒಂದು 8-9 ಸಿನಿಮಾ ಮಾಡಬೇಕು ಅಂತ ಈಗಲೂ ಒಂದು 8-9 ಸಿನಿಮಾ ಕತೆ ಇದೆ ಅಷ್ಟೇ ನಾನು ಮಾಡೋದು ಅನ್ಕೊಂಡಿದ್ದೆ. ಸೊ ಅಷ್ಟು ಮಾಡಿಬಿಟ್ಟು ಸಾಕು. ಅಲ್ಲಿ ಸಾಕಾಗಲ್ಲ, ಅದೇನಾಗುತ್ತೆ ಗೊತ್ತಾ, ನೀರು ಎಷ್ಟು ತೆಗಿತೀವಲ್ಲ ಅಷ್ಟು ನೀರು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇಲ್ಲ ಗೊತ್ತು. ನೀವು 9 ಕತೆಗಳಾದ್ಮೇಲೆ 10ನೇ ಕತೆ ಈ ಗ್ಯಾಪಲ್ಲಿ ಎಲ್ಲಾದ್ರೂ ಒಂದು ಉಟ್ಕೊಂಡಿರೋ. ಅದೇ ಅಂದ್ರೆ ನಂದೇನಂದ್ರೆ ಇಲ್ಲಿವರೆಗೂ ಯಾರು ಮಾಡಿರಬಾರ್ದು, ಬಂದಿರಬಾರ್ದು ಆ ಕಾನ್ಸೆಪ್ಟ್. ಆ ಥರ ಇದ್ರೆ ವಿಲ್ ಟ್ರೈ. ಅಂದರೆ 8 ಕತೆ ನಾನು ಮಾಡಿರೋದು ಇನ್ನು ಯಾರು ಟಚ್ ಮಾಡಿದಿರೋ ಕಾನ್ಸೆಪ್ಟ್ಗಳೇ ಇಟ್ಕೊಂಡಿದ್ದೀನಿ. ಸೂಪರ್. ಸೊ ಹಂಗಾಗಿ ಆ ಕತೆವರೆಗೂ ಮಾಡ್ಬೋದು ಅಂತ ನನ್ನ ಅಲ್ಲಿವರೆಗೂ ಗೇಜ್ ಇದೆ ಅಂತ. ಸೊ ಅಲ್ಲಾದ್ಮೇಲೆ ಇಲ್ಲ, ಗೊತ್ತಿಲ್ಲ. ಅದು ಮುಂದುವರಿಯುತ್ತೆ ಸರ್. ಅದು ಯಾವತ್ತೂ ನೀವು ಅನ್ಕೋತೀರ ಅಷ್ಟೇ. ಒಂದ್ಸತಿ ರಾಜಕಾರಣಿಗಳು ಮೈಕ್ ಕೈಲಿ ಹಿಡಿದ್ರೆ ಅದು ಮುಗೀತವ್ರು, ಸ್ಟೇಜ್ ಬಿಟ್ಟು ಕೆಳಗಿಳಿಯಲ್ಲ. ಹಾಗೆ ಡೈರೆಕ್ಟರ್ ಆಗೋದು, ಬಣ್ಣದ ಲೋಕ ಏನಿದೆ ಅದು ಒಂದು ಸ್ಟೆಪ್ ಇಡೋವರೆಗೂ ಅಲ್ಲ, ನೀವು ಮುಗಿಸ್ತೀನಿ ಅಂದ್ರೂ ಅದು ಮುಗಿಯಲ್ಲ, ಒಂದರಿಂದ ಒಂದು ಹೋಗ್ತಾ ಇರುತ್ತೆ. ಅದು ಹಂಗಾಗಬೇಕು ಅನ್ನೋದೇ ನಮ್ಮ ಆಸೆ. ನೋಡೋಣ ಇಂಡಸ್ಟ್ರಿನಲ್ಲಿ ನಿಮ್ದು ಒಂದು ಗೇಮ್ ಶುರುವಾಗಿದೆ, ಹೆಂಗಿರತ್ತೆ ಅಂತ. ಮೊದಲನೇ ಮಾತು ಅಂತ ಇದೇ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ನಮ್ಗೆ ಏನಾಗುತ್ತೆ ಅಂತ. ಈಗ ಪ್ರತಿಯೊಬ್ಬರಿಗೂ ಒಂದು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಭಯಂಕರ ಚಾಲೆಂಜಸ್ ಇರುತ್ತೆ. ಅಷ್ಟು ಸುಲಭಕ್ಕೆ ಪ್ರೊಡ್ಯೂಸರ್ ಸಿಗೋಲ್ಲ, ಅಷ್ಟು ಸುಲಭಕ್ಕೆ ಆರ್ಟಿಸ್ಟ್ಗಳು ಸಿಗೋಲ್ಲ, ಯಾವುದೊಂದೂ ತುಂಬ ಈಸಿಯಾಗಿ ಖಂಡಿತ ಸಿಗೋಲ್ಲ. ಅದು ರೆಡ್ ಕಾರ್ಪೆಟ್ ಅಲ್ವೇ ಅಲ್ಲ. ಬಟ್ ನಿಮಗೆ ಹಯಗ್ರೀವ ಜರ್ನಿ ಹೆಂಗಾಯಿತು? ನೀವೇ ಹೇಳಿರಲ್ಲ ಅಂದರೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ, ನಮ್ಮ ಕಥೆ ಮೇಲೆ ನಂಬಿಕೆ ಇದ್ದಾಗ, ಈ ಕತೆ ಓದಿ ಎಲ್ಲರೂ ಗೆದ್ಕೊಂಬರ್ತೀನಿ, ಈ ಕತೆ ಯಾರು ಹೇಳೋ ನಂಬ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ನೀವು ಸಿನಿಮಾ ಮಾಡ್ಬೋದು. ಅಂದರೆ ನಿಮ್ಮ ಕಥೆಲೇ ಅದೇ ರಿಪೀಟೆಡ್ ಕಂಟೆಂಟ್ ಇದ್ದಾಗ ಯಾರು ಬೇಕಾದ್ರೂ ಹೇಳ್ತಾರೆ ಈ ಸಿನಿಮಾ ಇಲ್ಲೇದು, ಈ ಕಂಟೆಂಟ್ ಇಲ್ಲೇದು ಎಲ್ಲ. ಇವತ್ತೆಲ್ಲ ನಿಮಗೆ ಪ್ರೂವ್ ಮಾಡೋಕ್ಕೆ ಏನೂ ಇರಲ್ಲ. ಐ ಮೀನ್ ಇವಾಗ ನನಗಿಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನ ಪ್ರೂವ್ ಮಾಡಬೇಕಲ್ಲ. ಒಬ್ಬ ಆರ್ಟಿಸ್ಟ್ಗಾಗಲಿ ಒಬ್ಬ ಪ್ರೊಡ್ಯೂಸರ್ಗಾಗಲಿ ಇಂಪ್ರೆಸ್ ಮಾಡಬೇಕಲ್ಲ ನೀವು. ಅದಕ್ಕೆ ಹೆಂಗಿತ್ತು ಇದು ಅಂತ? ಇಲ್ಲ, ಅದಕ್ಕೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ನಾನು, ದಿ ಬೆಲ್ ಅಂತೇಳಿ. ಅದು PRK ಯೂಟ್ಯೂಬಲ್ಲಿ ರಿಲೀಸ್ ಆಯ್ತು. ಅದೇ ರಾಘವ ಕುಮಾರ್ ಇವರು. ಓಕೆ, ಅದೇ ದಿ ಬೆಲ್ ಶಾರ್ಟ್ ಫಿಲ್ಮ್ ಮಾಡಿದ್ದೆ ನನಗೆ. ಸಾಕಲ್ಲ ಸರ್? ಹೌದು, ನಾನೇ ಪ್ರೊಡ್ಯೂಸ್ ಮಾಡಿದೆ. ಯಾಕೆಂದ್ರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಅವನ ದುಡ್ಡಲ್ಲಿ, ಅಂದ್ರೆ ಅವ್ನು ಹರ್ನ್ ಮಾಡಿರೋ ದುಡ್ಡಲ್ಲಿ ಅವ್ನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ನೀವು ಮಾಡಿರೋದ. ಸೊ ಅವಾಗ ಗೊತ್ತಾಗುತ್ತೆ ಎಲ್ಲಿ ಎಷ್ಟು ಕಷ್ಟ ಇರುತ್ತೆ ಅವ್ನು ಪ್ರೊಡಕ್ಷನ್ ಹೌಸ್ ಇಂದ ದುಡ್ಡು ಅಂತ. ಸೊ ಅದಕ್ಕೆ ನನ್ನ ಇದರಲ್ಲೇ ಮಾಡೋದಕ್ಕೆ ಪುನೀತ್ ಸರ್ ಬ್ಯಾನರಲ್ಲಿ ರಿಲೀಸ್ ಆಯ್ತಲ್ಲ, ಸೊ ಅದನ್ನ ಪ್ರೊಡ್ಯೂಸರ್ಗೆ ಕಳ್ಸಿಕೊಟ್ಟೆ. ಈ ಥರ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಸರ್, ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಅವಾರ್ಡ್ಸ್ ಎಲ್ಲ ಬಂದಿದೆ, ಒಂದ್ಸಲ ನೋಡಿ ಇಷ್ಟ ಆದರೆ ಒಂದು ಕತೆ ಮಾಡ್ಕೊಂಡಿದ್ದೆ ಸರ್, ಒಳ್ಳೆ ಕತೆ. ಯಾರಿಗೆ? ಧನ್ವೀರ್ ಅಲ್ಲ, ಪ್ರೊಡ್ಯೂಸರ್ಸ್. ಸರ್ ಆಯ್ತು, ಅವ್ರು ನೋಡಿದ್ರು, ಇಷ್ಟಪಟ್ಟು ಸಖತ್ತಾಗಿ ಮಾಡಿದೆ ಕಣೋ. ಸರಿ ಬಾಯಲ್ಲಿ ವಿಧಾನಸೌಧ ಹತ್ರ ಅಂತ ಕರ್ಸ್ಕೊಂಡು ಊಟ ಎಲ್ಲ ಮಾಡಿಸಿ, ಸರಿ ಕತೆ ಯಾವ ಥರ ಅಂತ. ಸರ್ ಈ ಥರ ಲೈನ್ ಇಲ್ಲಿವರೆಗೂ ಬಂದೇ ಇಲ್ಲ ಸರ್. ಹಂಗೆ ಎಷ್ಟು ಜನ ಡೈರೆಕ್ಟರ್ ಬಂದವರು, ಈ ಥರ ಬಂದಿಲ್ಲ, ಎಷ್ಟು ಕತೆ ಬಂದಿರ್ಬೋದು, ಹೆಂಗೆ ಬಂದಿಲ್ಲ ಅಂತ ಹೇಳ್ತೀಯಾ? ಹೆಂಗೆ ಬರೋಕ್ಕಾಗಲ್ಲ, ಬಂದಿರುತ್ತೆ, ನೀನು ಸಿನಿಮಾಗಳು ನೋಡೋಲ್ಲ. ಹಂಗೆ ಇಲ್ಲ ಸರ್, ಕತೆ ಕೇಳ್ಬಿಟ್ಟು ನೀವು ಹೇಳಿ, ಬಂದಿದೆ ಅಂದರೆ ನೀವು ಹೇಳಿ ಸರ್ ಅಂತ. ಸರಿ ಆಯ್ತು, ಕತೆ ಎಲ್ಲ ಹೇಳಿವಿ. ಹೌದು, ಈ ಥರ ಕಥೆನೇ ಬಂದಿಲ್ಲ ಕಣೋ, ಹೆಂಗೆ ಉಳಿತು ನಿನಗೆ? ಅವ್ರಿಗೂ ಆ ಕುತೂಹಲ, ಹೆಂಗೆ ಉಳಿತು ಥಾಟು, ಹೆಂಗೆ ಉಳಿತು ಈ ಥರ ಥಾಟ್? ಇಲ್ಲ ಸರ್, ಈ ಥರ ಎಲ್ಲ ಥಾಟ್ ಎಲ್ಲ ಬಂತು. ಸರಿ ಆಯ್ತು, ತಗೋ ಅಡ್ವಾನ್ಸು ಮಾಡೋಣ. ಯಾರು ಹೀರೋ? ಧನ್ವೀರ್ ಸರ್. ಹಂಗೆ ಫಾಲೋ ಆಗಿದ್ದು. PRKನಲ್ಲಿ ಫಸ್ಟ್ ಸ್ಟೆಪ್ ಇಟ್ಟಿದ್ದೀರಾ ಅಂದರೆ ಸುಮ್ಮನೆನಾ ಸರ್? ಇದು ಸೀರಿಯಲ್ ಫಸ್ಟ್ PRKಲೇ ಮಾಡಿದ್ದು. ಪುನೀತ್ ಸರ್ ಪ್ರೊಡ್ಯೂಸ್ ಮಾಡಿದ್ರು, ಮನೆ ದೇವರು ಅಂತ. ಓಕೆ. ಸೊ ಅದೇ ಫಸ್ಟ್ ನಾನು ಸೀರಿಯಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ನಾನು ಶಾರ್ಟ್ ಫಿಲ್ಮ್ ಫಸ್ಟ್ ಸ್ಟೆಪ್. ನಾನು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದ್ದು PRKಲೇ. ಎಲ್ಲದರಲ್ಲೂ ಅಪ್ಪು ಸರ್ ಕನೆಕ್ಷನ್ ಇದೆ. ಸೊ ಅಪ್ಪು ಸರ್ದು ಒಂದು ಝಲಕ್ ಬಿಡ್ಬೋದಾ? ಏನು ನಿಮ್ಮ ಜೀವನದಲ್ಲಿ ಅಪ್ಪು ಸರ್ ಅಂದರೆ ಫಸ್ಟ್ ಕನೆಕ್ಷನ್ ಇಂದ? ನಾನು ಅಪ್ಪು ಸರ್ ನೋಡಿದ್ದು ಇದ್ರ ಹತ್ರ ಮೇಡಮ್, ಮೌರ್ಯ ಹೋಟ್ಲ್ ಹತ್ರ. ನಮ್ಮ ಕೋಟಿಗೊಬ್ಬತ್ರಿ ಆಫೀಸ್ ಇತ್ತು, ಅಸೋಸಿಯೇಟ್ ಆಗಿ ಮಾಡ್ಬೇಕಾದ್ರೆ ಅವ್ರ ಮ್ಯಾನೇಜರು. ಕೋಟಿಗೊಬ್ಬತ್ರಿಗೂ ಅಸೋಸಿಯೇಟ್ ಡೈರೆಕ್ಟರ್ ನಾನು. ಸುದೀಪ್ ಸರ್ ಜೊತೆ ಒಂದು 3 ವರ್ಷ ಇದ್ದೀನಿ ಅವ್ರ ಜೊತೆ. ಈ ಸೂರಪ್ಪ ಬಾಬು ಅವ್ರದ್ದು. ಹೌದೌದು. ಸೊ ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ, ನಾನು ಈ ಸಿನಿಮಾ ಮಾಡ್ಬೋದು ಅಂತ ನನ್ನ ಕಾನ್ಫಿಡೆನ್ಸ್ ಬಂದಿದೆ, ಇವಾಗ ನಾನು ಡೈರೆಕ್ಟರ್ ಆಗ್ಬೋದು ಅಂತ ಬಂದಿದೆ ಸುದೀಪ್ ಸರ್. ಯಾಕಂದ್ರೆ ಅವ್ರ ಜೊತೆ ವರ್ಕ್ ಮಾಡಿಬಿಟ್ರೆ ನೀವು ಮೇಕಿಂಗ್ ಇರ್ಬೋದು, ಟೆಕ್ನಿಕಲ್ ಕಂಟೆಂಟ್, ಅವ್ರ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಒಂದು ಶಾರ್ಟ್ ಬಿಲ್ಡ್ ಮಾಡಿದ್ರೆ ಒಳ್ಳೆ ಅವರು ಅಂದರೆ ಕಂಪ್ಲೀಟ್ ಅವರು. ಹೌದು, ಡೈರೆಕ್ಟ್ರು, ಟೆಕ್ನಿಷಿಯನ್ ಎಲ್ಲ ಬಿಡಿ. ಒಂದು ಶಾರ್ಟ್ ಕಂಪೋಸ್ ಮಾಡಿದ್ರೆ ಅದು ವಾವ್ ಅನ್ನಂಗಿದ್ರೆ ಅವ್ರು ಆಕ್ಟ್ ಮಾಡ್ತಾರೆ. ಅವ್ರೇನೋ ವಾವ್ ಅನ್ಸಿಲ್ಲ ಅಂದ್ರೆ ಅವರು ಟೆಕ್ನಿಕಲ್ ಒಂದು ಅಷ್ಟು ಇಂಪುಟ್ಸ್ ಕೊಡ್ತಾರೆ, ಸ್ಪಾಟ್ಲೇ ಚೇಂಜ್ ಮಾಡ್ತಾರೆ. ಅವರು ಹೆಂಗೆ ಟೆಕ್ನಿಕಲ್ ಸ್ಟ್ರಾಂಗ್ ಇದ್ದಾರೆ. ಈ ತರ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಚೇಂಜ್ ಮಾಡ್ತಾರೆ ಗೊತ್ತಾ? ಹುಡುಗಿಗೆ ಈ ತರ ಕಲರ್ ಹಾಕೊಂಡವಳೆ ಬಟ್ಟೆ,
ಹಿಂಗಿಡ್ಬೇಕು ಕಣ್ರೋ ಅಂತ ಹೇಳ್ಬಿಟ್ಟು ಅಂಥ ಸಣ್ಣ ಪುಟ್ಟ ಕರೆಕ್ಷನ್ಸ್ ಬಿಡಲ್ಲ ಅವಾಗ ಅನ್ಸುತ್ತೆ ನಾವು ಸಿನಿಮಾ ಅನ್ನೋದೇನು ದೊಡ್ಡ ಇದಲ್ಲ, ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದು ನಿನ್ನ ಥಾಟು ನಿಂಗೆ ಕರೆಕ್ಟ್ ಅನ್ಸಿದ ನೀನು ಮಾಡಿದ್ರೆ 100% ಆಗುತ್ತೆ ಅಂತ ಅಲ್ಲೇ ಬಂದಿದ್ದು. ಅವ ನಮ್ಮ ಮೇಲೆ ನಂಬಿಕೆ ಬಂದಿದ್ದು. ಸುದೀಪ್ ಸರ್ ಜೊತೆ 1 ವರ್ಷ ಕೆಲಸ ಮಾಡ್ಬಿಟ್ರೆ ಎಂತ ಬೇಕಾದ್ರೂ ಡೈರೆಕ್ಟ್ ಆಗ್ಬೋದು. ಯಾಕಂದ್ರೆ ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾರೆ, ನಮ್ಮನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಕಂಟಿನ್ಯೂಟಿ, ಪ್ರತಿಯೊಂದು ಕಂಟಿನ್ಯೂಟಿ ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗುತ್ತಲ್ಲ, ಅವಾಗ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಇಲ್ಲ ನೀವು ಸಿನಿಮಾ ಮಾಡಿ ಅವಾಗಲೇ ನಾನು ಕೋಟಿಗೆ ಬರ್ತೀನಿ ಮಾಡಿದ್ಮೇಲೆ ಇವಾಗ ನಾನು ಡೈರೆಕ್ಟ್ ಆಗ್ಬೋದು ಅಂತ. ಆಮೇಲೆ ನೀವು ಅಪ್ಪು ಸರ್ನ ಮೌರ್ಯ ಹೋಟೆಲ್ ಹತ್ರ ಅಲ್ಲಿ ನೋಡಿ ಅವ್ರ ಕಾರ್ ಪರಿಚಯ ಏನಿಲ್ಲ, ಅವ್ರು ಏನೋ ಬಂದಿದ್ರು. ಅವ್ರ ಕಾರಲ್ಲಿ ಅವ್ರು ಹೋದ್ರು. ನಮ್ಮ ಸೂರಪ್ಪ ಬಾಬು ಮತ್ತು ಅವರು ಮ್ಯಾನೇಜರ್ ರಾಜ್ಕುಮಾರ್ ಸರ್ ಅವರೆಲ್ಲ ಫ್ರೆಂಡ್ಸು. ಸೊ ಅವ್ರು ಮೀಟ್ ಮಾಡೋಕ್ಕೆಲ್ಲ ಬರೋರು. ಯಾವಾಗ ಮೌರ್ಯ ಹೋಟ್ಲ ಮೀಟಿಂಗ್ ಇದೆಲ್ಲ ಅವಾಗ ಕೇಳಿದೆ, ಸರ್ ಈ ಥರ ಒಂದು ಅಪ್ಪು ಸರ್ ಕತೆ ಮಾಡಬೇಕು, ಸಿನಿಮಾ ಮಾಡ್ಬೇಕು ಅಂತ ತುಂಬ ಆಸೆ ಇದೆ ಸರ್. ನನಗೆ ದ್ವಿತ್ವ ಆದಮೇಲೆಲ್ಲ ಫೈಟು, ಕಮರ್ಷಿಯಲ್ ವೈಟು, ಸಾಂಗ್ಸು ಆ ಥರ ರೆಗ್ಯುಲರ್ ಸಿನಿಮಾ ಮಾಡಲ್ಲ, ಬೇರೆ ಏನಾದರೂ ಒಂದು ಸಿನಿಮಾ ಮಾಡೋದು. ಅವಾಗ ದ್ವಿತ್ವ ನಡೀತಾ ಇತ್ತಾ? ಹೌದು ಅವಾಗ ತಾನೇ ಓಕೆ ಆಗಿತ್ತು. ಪವನ್ ಅವರು ಆವಾಗ ಆಯಿತು ಒಂದು ಒಳ್ಳೆ ಕತೆ ಮಾಡ್ಕೊಂಬರ್ತೀನಿ ಸರ್ ಅಂತ. ಆಯ್ತು ಮಾಡ್ಕೊಂಬಂದು ಆಮೇಲೆ ಸರ್ ಕತೆ ರೆಡಿ ಆಗಿದೆ ಸರ್, ಇವಾಗ ಹೇಳ್ಬೋದಲ್ಲ, ಇವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಬಂದು ತೋರಿಸು, ಹೆಂಗೆ ಮಾಡ್ತೀಯ ನೋಡೋಣ. ಅವಾಗ ಅಪ್ಪು ಸರ್ ಅಲ್ಲ ಮ್ಯಾನೇಜರ್. ಆಯಿತು ಅಂತೇಳಿ ಶಾರ್ಟ್ ಫಿಲ್ಮ್ ಮಾಡಿದ್ದು. ಅವಾಗ ಶಾರ್ಟ್ ಫಿಲ್ಮ್ ಎಲ್ಲ ನೋಡಿ ಆಯಿತು ಚೆನ್ನಾಗಿ ಮಾಡಿದೆ ಅಂತೇಳಿ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಆಮೇಲೆ PRK ಹೋಗಿ ಇದಾಗೂ ಅವರು ಇಲ್ಲ ಕತೆ ಹೇಳಿ ಅಂತ ಕೇಳಿದ್ರು ಮೇಡಮ್. ನಂದು ಇಲ್ಲಿ ಲಾಕ್ ಆಗಿತ್ತಲ್ಲ, ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ಯಾವಾಗೂ ಅವರು ಇದೇ ಮಾಡಲಿಲ್ವಾ ನಿಮಗೆ? ಇಲ್ಲ ಮೇಡಮ್, ಅವ್ರು ಟಚಲ್ಲಿ ಇದ್ದಾರೆ, ಬಟ್ ನಾನು ಇಲ್ಲೇ ಬಿಸಿ ಆಗೋದಲ್ಲ. ಸಿನಿಮಾ ಸ್ಟಾರ್ಟ್ ಆಗಿಂದ ಇಲ್ಲೇ ಬಿಸಿ ಇದ್ದೀನಿ. ಅಲ್ಲ ಅಪ್ಪು ಸರ್ನ ಕೇಳಿದ್ದು ನಾನು. ಇಲ್ಲ ಮೇಡಮ್, ರಿಲೀಸ್ ಆಯಿತು. ನಮ್ಮದು 20 ಶಾರ್ಟ್ ಫಿಲ್ಮ್ ಮಾಡಿದೆ, ತೋರಿಸ್ದೆ, ಎಲ್ಲ ಆಯಿತು, ರಿಲೀಸ್ ಮಾಡೋಣ ಅಂದ್ರೆ ಅಷ್ಟು ಅಪ್ಪು ಸರ್ ಅದೇ ಆಯಿತು. ಅದಾದಮೇಲೆ ರಿಲೀಸ್ ನಾನು ಶಾರ್ಟ್ ಫಿಲ್ಮ್ ಆದಮೇಲೆ ಮತ್ತೆ ನೋಡಿದ್ರ ಅವರು? ಇಲ್ಲ ನೋಡೋಕ್ಕಾಗಿಲ್ಲ. ಅವ್ರು ನೋಡಿ ಓಕೆ, ಮೇಡಮ್ ಓಕೆ ಮಾಡಿದ್ರು. ಸ್ವಾಮಿ ಸರ್ ಅಂತಿದ್ದಾರೆ, ಅವರೆಲ್ಲ ಓಕೆ ಮಾಡಿದ್ರು. ಓಕೆ. ಸರ್ ಜೊತೆ ಏನೂ ಕಮ್ಯುನಿಕೇಶನ್ ಇಲ್ಲ? ಫುಲ್ ಅವರೇ ರಿಲೀಸ್ ಮಾಡಿ ಎಲ್ಲ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡ್ತಾಯಿದ್ರು. GRS ಯಾವ ಒಂದಷ್ಟು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿ ಬೈಟ್ಸ್ ಎಲ್ಲ ಕೊಟ್ಟು ಆಗ್ತಿದ್ರಲ್ಲ. ನನ್ನ ಶಾರ್ಟ್ ಫಿಲ್ಮ್ ಯಾವ ಹೋಗುತ್ತೆ ಸರ್, ಪಕ್ಕ ಯಾವ ನಿಂತ್ಕೋತೀನಿ, ನಮ್ದು ಯಾವ ರಿಲೀಸ್ ಮಾಡಿ ಎಲ್ಲ ಎಕ್ಸೈಟ್ಮೆಂಟ್ ಇತ್ತು, ಬಟ್ ಆಗಿಲ್ಲ. ಇದು ಎಂಥ ದುರಂತ ರಘು ಸರ್. ಹೆಂಗಂದರೆ ಅದು ಸುತ್ತಾನೇ ಇದ್ದೀರಾ, ಬಟ್ ರೀಚ್ ಆಗೋಕ್ಕಾಗಿಲ್ಲ. ಅವತ್ತು ಅಪ್ಪು ಸರ್ ನಮ್ಮ ಶಾರ್ಟ್ ಫಿಲ್ಮ್ ನಮ್ಮ ಮನೆದವ್ರು ಸೀರಿಯಲಲ್ಲೂ ಆಕ್ಟ್ ಮಾಡಿದ್ರು ಒಂದು ಸೀನ್ಗೆ. ಅವತ್ತು ನಾನು ಹೋಗಿಲ್ಲ. ಅವತ್ತೇ ಹೋಗಿಲ್ಲ. ನಾನು ಒಂದು ವರ್ಷ ಶೂಟಿಂಗ್ ಮಾಡಿ ಒಂದು ದಿವಸ ನಾನು ರಜಾ ಹಾಕಿಲ್ಲ, ಅಷ್ಟು ಇದ್ರಾಗ ಹೋಗ್ತಿದ್ದೆ. ಬಟ್ ಅವತ್ತೇ ಹೋಗಿಲ್ಲ. ಅವತ್ತು ಏನು TT ನನ್ನ ಕೆಟ್ಟೋಯ್ತು ಅಂತ ಹೇಳ್ಬಿಟ್ಟು ನಮ್ಗೆ ಕರ್ಕೊಂಡು ಹೋಗಿಲ್ಲ ಅವತ್ತು ಅಲ್ಲಿಗೆ. ಅವತ್ತು ಮೀಟ್ ನನಗೆ ಬೇಜಾರಾಗ್ತಿದೆ ಈಗ. ಹಂಗಾಗಿ ಏನೋ ಗೊತ್ತಿಲ್ಲ, ವೆರಿ ಬ್ಯಾಡ್. ಅವ್ರೊಂದು ಸಿನಿಮಾ ಮಾಡೋದು ತುಂಬ ಆಸೆ ಆಯಿತು. ಅಯ್ಯೋ, ಅದು ಎಷ್ಟು ಜನರು ಕನಸು ಸ್ಟಾಪ್ ಆಗೋಯ್ತಲ್ಲ. ಹುಟ್ಟದೇ ಇರೋ ಕನಸಿಗೆ ನೀವು ಇಷ್ಟು ಅಂದ್ಕೋತಿದ್ದೀವಿ ನೀವು. ದ್ವಿತ್ವಾಗ ಪವನ್ಗೆ ಎಷ್ಟು ಬೇಜಾರಾಗಿರ್ಬೇಡ. ಆ್ಯಂಡ್ ಅರ್ಧ ಆಗಿತ್ತಲ್ಲ, ಅರ್ಧನೋ ಮುಕ್ಕಾಲೋ ಆಗಿತ್ತು. ಚೇತನ್ ಅವ್ರು ಎಷ್ಟು ಬೇಜಾರಾಗಿಲ್ಲ. ಅಟ್ಲೀಸ್ಟ್ ಅವ್ರು ಮಾತಾಡಿದ್ದಾರೆ ಜೊತೆಲಿ. ಅಲ್ಲ, ಅವರು ತುಂಬ ಜರ್ನಿ ಇದೆ. ನಿಮ್ದು ಎಂಥ ದುರಂತ ಇದು, ವೆರಿ ಬ್ಯಾಡ್. ಹಿಂಗಾಗಬಾರ್ದಿತ್ತು. ತುಂಬ ಜನಕ್ಕೆ ನೋವಾಗ್ಬಿಟ್ಟಿದೆ ಬಿಡಿ ಅದು. ನನಗೆ ಈಗ ಅವ್ರದ್ದು ಸೆಕ್ಷನ್ ನಾನು ಆ ಟ್ರ್ಯಾಕಿಗೆ ಹೋಗಲ್ಲ ಗುರು, ಇಲ್ಲಾಂದರೆ ನಂದು ಇದೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಮೂಡೆ. ಅಂದರೆ ನಾ ಅಷ್ಟು ದೊಡ್ಡ ಫ್ಯಾನ್ಸ್ ನಾವೇನ. ಓಕೆ, ಅವ್ರು ಎಲ್ಲಿದ್ದಾರೋ ಅಲ್ಲಿಂದನೇ ನೋಡಿ ಆಶೀರ್ವಾದ ಮಾಡ್ತಾರೆ. ಬಟ್ ನಿಮ್ಗೊಂದು ಗೊತ್ತಾ, ನಿಮ್ಗೆ ಎಷ್ಟು ಪಾಸಿಂಗಲ್ಲಿ ನೀವು ಸಿಕ್ಕಿದ್ರು ಅದು ಕೂಡ ಒಂದು ಆಶೀರ್ವಾದ. ಅದಕ್ಕೆ ನೀವು ಇವತ್ತು ಇಲ್ಲಿವರೆಗೂ ನಾನು ಫಸ್ಟ್ ಅವರು ಸೀರಿಯಲ್ ಪ್ರೊಡ್ಯೂಸೇ ಮಾಡಿಲ್ಲ. ಅವರು PRKಲಿ ಯಾವುದೋ ಒಂದು ಸೀರಿಯಲ್ ಬಂದಿಲ್ಲ, ಫಸ್ಟ್ ಟೈಮ್ ಮನೆದವರು ಬಂತು, ನಾನು ಅದ್ರಲ್ಲಿ ಮಾಡಿದೆ. ಆಮೇಲೆ ನಾನು ಶಾರ್ಟ್ ಫಿಲ್ಮ್ PRK ರಿಲೀಸ್ ಆಯ್ತು. ಹೌದು, ಸೊ ಎಲ್ಲ ಆಶೀರ್ವಾದನೇ ಚೆನ್ನಾಗಿ ಆಗ್ತಿತ್ತು. ಬಟ್ ಅದೇ ಈಗ ನೀವು ಕೋಟಿಗೊಬ್ಬದ್ದು ಹೇಳಿದ್ರಿ ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ಜೊತೆ ಒಂದು ವರ್ಷದ ಜರ್ನಿ, 3 years. ಸೊ ಹೆಂಗಿತ್ತು ಅವರ ಶಾರ್ಟ್ ಫಿಲ್ಮ್ ವಿಶ್ ಕೂಡ ಮಾಡಿದ್ರು ಟ್ವಿಟರಲ್ಲಿ. ಶಾರ್ಟ್ ಫಿಲ್ಮ್ ನೋಡಿ ಚೆನ್ನಾಗಿದೆ, ಆಲ್ ದಿ ಬೆಸ್ಟ್, ಚಿಯರ್ಸ್ ಬಡಿ ಅಂತ ಹೇಳಿ ಮಾಡಿದ್ರು. ಅದೆಲ್ಲ ಖುಷಿ ಆಗುತ್ತೆ ಮೇಡಮ್. ಅಂದರೆ ಅವ್ರು ಟೆಕ್ನಿಕಲಿ ಅವ್ರು ಸ್ಟ್ರಾಂಗ್. ಅಂದರೆ ಅವ್ರ ಜೊತೆ ಇದ್ದಾಗ ನಿಮ್ಮ ಜೊತೆ ಒಂದು ಒಡನಾಟ ಏನಾದ್ರು ನೆನ್ಪು ಮಾಡ್ಕೋಬೋದಾ? ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಾದ್ರು ಮಿಸ್ ಆಗಿದೆ, ಕಂಟಿನ್ಯೂಟಿ ಏನಾದ್ರು ಮಿಸ್ ಆಗಿದ್ರೆ, ಅಥವಾ ಎಲ್ಲರೂ ಏನಾದ್ರು ಬೇಕಿತ್ತು ಅಂದರೆ ಸಿನಿಮಾ ಹೆಂಗೆ ನಡೀತದೆ, ಎಡಿಟಿಂಗ್ ಏನಾಗಿದ್ರೆ ಕರಿಯೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಮಾತಾಡಿಸಿ ಅದೆಲ್ಲ ಇತ್ತು ಮೇಡಮ್. ನಾನು ಒಂದ್ಸಲ ಕಂಟಿನ್ಯೂಟಿ ಮಿಸ್ ಮಾಡಿಬಿಟ್ಟಿದೆ ಅವ್ರಿಗೆ. ನಮ್ಮದು ಡ್ಯುಯಲ್ ಕ್ಯಾರೆಕ್ಟರ್ ಬರುತ್ತೆ, ಶಿವ ಮತ್ತು ಸತ್ಯ ಅಂತೇಳಿ. ಸತ್ಯ ಬಂದು ಸಿಲ್ವರ್ ಓಲೆ ಹಾಕಿರ್ತಾನೆ, ಶಿವ ಬಂದು ಬ್ಲಾಕ್ ಓಲೆ ಹಾಕಿರ್ತಾನೆ. ಓಕೆ. ಆ ಟೈಮಲ್ಲಿ ಅದು ಫಾರಿನಲ್ಲಿ ಇದರಲ್ಲಿ ನಡೀತಿತ್ತು, ಇಲ್ಲಿ ಸರ್ಬಿಯಾದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಯುರೋಪಲ್ಲಿ. ಅದಕ್ಕೂ ಮುಂಚೆ ಒಂದ್ಸಲ ಏನಾಯಿತು, ಕಂಟಿನ್ಯೂ ಮಿಸ್ ಮಾಡಿಬಿಟ್ಟಿದ್ದೆ ನಾನು. ಏನೋ ಹೇರ್ ಸ್ಟೈಲೋ ಅಥವಾ ಕಾಸ್ಟ್ಯೂಮ್ ಏನೋ ಮಿಸ್ ಆಗಿತ್ತು. ಯಾರೋ ಹೀರೋಯಿಂದೇನೋ 1 more ಶಾರ್ಟ್ ತೊಗೊಳಗ ಬಂದು ಕರೆದ್ಬಿಟ್ಟು ಬೈದಿರು. ಎಲ್ಲಿಂದ ಬರ್ತೀವಿ ನಾನು ಫಸ್ಟು 3 days ಸುದೀಪ್ ಸರ್ ಮೀಟ್ ಮಾಡಿ 3 days ಶೂಟಿಂಗಲ್ಲೇ ಬೈದಿರು.
ಎಲ್ಲಿಂದ ಬರ್ತೀಯೋ ಕಂಟಿನ್ಯೂ ನೋಡೋಕ್ಕಾಗಲ್ವನ ಇನ್ನು ಹೊಸ ಸಿನಿಮಾನ ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ನ ಹಂಗೆ ಅಂತೆಲ್ಲ ಬೈದರು. ಇಲ್ಲ ಸಾರಿ ಸರ್ ಹೀರೋಯಿನ್ ಕರೆಕ್ಟ್ ಹೋಗಿದೆ ಅದಕ್ಕೆ ನಾನು ನೋಡ್ಕೊಂಡಿಲ್ಲ ಸರ್, ನಾನು ಹೇಳೋಗಿದೆ ಈ ಥರ ಬೇಕು ಅಂತ ನಿಮ್ಮ ಅಸಿಸ್ಟೆಂಟ್ಗೆ ಹಾಕ್ಸಿಲ್ಲ ಸರ್ ಅಂತ. ಅವ್ನಿಗೆ ಹೇಳೋದ್ರೆ ನೀನು ತಾನೇ ನಿನ್ನ ಇನ್ಚಾರ್ಜ್ ನೀನು ಹಾಕ್ಸ್ಬೇಕು ಹಿಂಗೆ ಸರಿ ಆಯಿತು ಸಾರಿ ಸರ್ ಇನ್ನೇ ಸರ್ ನೋಡೋಲ್ಲ ಆ ಥರ ಆಗದೆ ನೋಡ್ಕೋತೀನಿ ಸರಿ ಆಯಿತು ಅಂತೇಳಿ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅದೇ ಸತ್ಯ ಮತ್ತು ಶಿವಾಗೆ ಓಲೆ ಚೇಂಜ್ ಮಾಡಬೇಕಿತ್ತು. ಅದೇ ಆವಾಗ ನಾನು ಸುದೀಪ್ ಸರ್ಗೆ ಹೇಳೋಗಿದೆ ಸರ್ ಸತ್ಯಗೆ ಸಿಲ್ವರ್ ಓಲೆ ಇದಕ್ಕೆ ಇದು ಓಲೆ ಸರ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಳಿ ಸರ್ ಅಂತ. ಓಕೆ ಅಂತ ಹೇಳಿದರು. ನಾನು ಹೀರೋಯಿನ್ ಕರೆಯಕ್ಕೆ ಹೋದೆ. ಆಮೇಲೆ ಬಂದು ಶಾರ್ಟ್ ತೆಗ್ಬಿಟ್ಟಿದ್ರು. ಆಮೇಲೆ ಸುದೀಪ್ ಸರ್ ಎಲ್ಲ ಶಾರ್ಟ್ ಓಕೆ ಆಯಿತು. ಬಂದರೆ ಶಾರ್ಟ್ ಓಕೆ ಎಲ್ಲ ಚೆನ್ನಾಗಿದೆ ಸರ್ 1 more ಸರ್ ಅಂದೆ. ಲುಕ್ ಕೊಟ್ರು ಹಿಂಗೆ ಫುಲ್ ಭಯ ಏನಕ್ಕೆ 1 more ಅಂತ. ಅದೇ ಸರ್ ಓಲೆ ಶಿವಾದ ಹಾಕೊಂಡಿದೆ ಸರ್ ನೀವು ಸತ್ಯದ ಹಾಕೋಬೇಕು ಬರಲ್ಲ ಅಷ್ಟೇನು ಕರೆದು ಉಗ್ದು ಹೌದು ನೀವು ಮುಯ್ಯಿಗೆ ಮುಯ್ಯಿ ಅಂತಾರಲ್ಲ ಅಸಿಸ್ಟೆಂಟಿಗೆ ಬಯಸಬೇಕಿತ್ತು. ಸೊ ಅವಾಗ ನೆಕ್ಸ್ಟ್ ಟೈಮ್ ಏನೇ ಇದ್ರು ನೀವಿಬ್ರು ಕಮ್ಯುನಿಕೇಟ್ ಮಾಡಿ ನಂಗೆ ಮುಂಚೆ ಹೇಳ್ಬಿಡಿ ಅಂತ ಹೇಳಿದ್ರು. ಸೊ ಟೇಕ್ ಆಯ್ತು ಅಲ್ಲಿಂದ ಕ್ಲೋಸ್ ಆದ್ರು. ಅಂದ್ರೆ ಕಂಟಿನ್ಯೂಟಿ ಕರೆಕ್ಟಾಗಿ ನೋಡ್ಕೋತಾನೆ ಇವನೇನೋ ಮಿಸ್ ಆಗಿದೆ ಅಂತ. ಸೊ ಅವಾಗ ಏನೇ ಕಂಟಿನ್ಯೂಟಿ ಇದ್ರು ಕರೆಕ್ಟಾಗಿ ಇದನ್ನ ಕಂಟಿನ್ಯೂಟಿ ಅಂತ ಹೇಳ್ಬಿಟ್ಟು ಹೋಗೋರು. ಸೊ ಅದೆಲ್ಲ ಮಜಾ ಅನ್ಸುತ್ತೆ ಅವ್ರ ಹತ್ರ. ಸೂಪರ್. ಅವರು ಕುಕ್ ಮಾಡಿದ್ರಾ ಯಾವಾಗಾರು ನಿಮಗೆ ಏನಾದರೂ ಊಟ ಕಳಿಸಿದ್ರಾ ಅಥವಾ ಕಳಿಸಿದ್ರಾ? ಶೂಟಿಂಗ್ ಸ್ಪಾಟಲ್ಲೆಲ್ಲ ಮಾಡೋರು. ಬಟ್ ನಾವು ಇಲ್ಲಿ ಸೆಟ್ ರೆಡಿ ಮಾಡೋದ್ರಲ್ಲೇ ಬಿಸಿ ಇರ್ತಿದ್ವಲ್ಲ ಮೇಡಮ್. ಡೈರೆಕ್ಟರ್ ಎಲ್ಲ ಹೋಗಿ ಕ್ಯಾಮ್ರಾಮನ್ ಎಲ್ಲ ಹೋಗಿ ಊಟ ಮಾಡಿದ್ದಾರೆ. ಬಟ್ ನಾವು ಊಟ ಮಾಡಕ್ಕೆ ಸಿಕ್ಕಿ ಯಾಕೆ ನಾವು ಸೆಟ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತಿದ್ವಲ್ಲ. ಕ್ರಿಕೆಟ್ ಎಲ್ಲ ಆಡಿದ್ದೀವಿ ಅವ್ರ ಜೊತೆ ಸರ್ ಜೊತೆ. ಹೌದಾ? ಕ್ರಿಕೆಟ್ ಎಲ್ಲ ಸಿಕ್ಕಾಬಿಟ್ಟೆ ಕ್ರಿಕೆಟ್ ಆಡಿದ್ದೀವಿ. ಶೂಟಿಂಗ್ ಟೈಮ್ ಇದರಲ್ಲಿ ಲಂಚ್ ಗ್ಯಾಪಲ್ಲೆಲ್ಲ ತುಂಬ ಆಡಿದ್ದೀವಿ. ನಾನೇ ಅಲ್ಲ ಅಸೋಸಿಯೇಟ್ ಅಲ್ವಾ ನನಗೆ ಇಲ್ಲಿ ಕೆಲಸ ಇರೋದು. ಆದರೂ ನೈ ಕರೆಯೋನು ನನಗೆ ಬೂಮ್ರಾ ಅಂತ ಸಿಕ್ಕಿದ್ರು. ನಮ್ಮ ಬೂಮ್ರಾ ಹತ್ರ ಬೌಲಿಂಗ್ ಮಾಡ್ತೀನಿ ಅಂತೇಳಿ. ಸೊ ಕರೆದ್ರೆ ಫಸ್ಟು ನಮಗೂ ಎಕ್ಸೈಟ್ಮೆಂಟ್ ಅಲ್ಲ ಸರ್ ಜೊತೆ ಆಡಬೇಕು ಬಾ ಆಡೋಣ ಅಂತ ಹೋದ್ವಿ. ಫಸ್ಟ್ ಬೌಲಿಂಗ್ ಮಾಡ್ತಾಯಿದ್ವಿ. ಬೌಲಿಂಗ್ ಮಾಡಿ ಒಂದು 2-3 ವಿಕೆಟ್ ಬಾಲ್ ಆಗ್ತಿದ್ದಂಗೆ 1-2 6 ಥರ ಹೊಡೆದು ಸರ್. 3ನೇ ಬಾಲ್ ಸರ್ ಔಟ್ ಆಗ್ಬಿಟ್ರು. 4 ಬಾಲ್ ಹಾಕಿವಿ ಹೊಡೆದ್ರು ಬಾಲ್ ಹೊಡೆದೋಯ್ತು. ಸರ್ಗೆ ಒಂದು ಸ್ವಲ್ಪ ಟ್ರಿಗರ್ ಆಯಿತು. ಔಟ್ ಮಾಡ್ಬಿಟ್ಟ ನನ್ನ ಅಂತ. ತರ್ಸ್ರ ಇನ್ನೂ ಒಂದು 5-6 ಬಾಲ್ ತರ್ಸು ಅಂತೇಳಿ ಮಧ್ಯಾಹ್ನ ಲಂಚ್ ಬೇಕೆ ಇವಾಗ ಹಾಕ ನೀನು ಅಂತೇಳಿ ಆಗ್ತಾನೆ ಇದೀನಿ. ಔಟ್ ಆಗ್ತಾನೇ ಇಲ್ಲ ಯಾರು ಔಟ್ ಮಾಡಿಲ್ಲ ನನ್ನ ಔಟ್ ಮಾಡ್ಬಿಟ್ಟಲ್ಲ ಅಂತೇಳಿ ಅವಾಗಿನ ಒಂದು ಬಾಂಡಿಂಗ್ ಹಂಗೆ ಕ್ರಿಕೆಟ್ ಎಲ್ಲ ಆಗಿದೆ. ಹಯಗ್ರೀವ ಬಗ್ಗೆ ಏನಾದ್ರು ಇನ್ಪುಟ್ಸ್ ಅಥವಾ ನೋಡಿ ಕಮ್ಯುನಿಕೇಶನ್ ಆ ಟೈಮಿಂದ ಇಲ್ಲ ಏನು ಈಗಿಲ್ಲ ಮೇಡಮ್. ಆಗ ಜಾಕ್ ಮಂಜು ಸರ್ ಇದ್ರಲ್ಲ ಅವಾಗ ಒಂದಷ್ಟು ಕಮ್ಯುನಿಕೇಶನ್ ಇತ್ತು. ಈಗೆಲ್ಲ ಒಂದು ಸ್ವಲ್ಪ ಹೋಗಿಲ್ಲ ಸರ್ ಸಿಕ್ಕೇ ಇಲ್ವಲ್ಲ ಮೀಟ್ ಆಗಿಲ್ಲ. ಸೊ ಅವಕಾಶ ಆಗ್ಬೇಕಲ್ಲ. ಹೌದು. ಇವಾಗ ಮುಂದೆ 27 ರಿಲೀಸ್ ಆಗ್ತಿದೆ. ಸೊ ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡ್ಬಿಟ್ಟು ಗೆಲ್ಲಿಸ್ಬಿಟ್ರೆ ನೆಕ್ಸ್ಟ್ 8 ಕಥೆನೂ ಮಾಡ್ಬಿಡ್ತೀನಿ. ಸಿನಿಮಾ ಗೆಲ್ಲುತ್ತೆ ಸರ್. ಬರ್ತಾರೆ ಎಲ್ಲರೂ ಸಿನಿಮಾ ನೋಡ್ತಾರೆ. ಇಲ್ಲಿ ತುಂಬ ಕನೆಕ್ಷನ್ಗಳಿದ್ದಾವೆ. ಅಂದರೆ ಅವತ್ತು ಸಿನಿಮಾ ರಿಲೀಸ್ ಆಗುತ್ತೆ ಧನ್ವೀರ್ ಅವ್ರದ್ದು ಅಂತ ನೋಡೋಕೆ ಬರೋದು ಒಂದು ವರ್ಗ. ಆದರೆ ಧನ್ವೀರ್ ಅವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ಒಂದಷ್ಟು ನೋಡಿದ್ರೆ ಮತ್ತು ಮಿಕ್ಕದಂಗೆ ಕನೆಕ್ಷನ್ಗಳನ್ನ ಒಂದಷ್ಟು ನೋಡಿದ್ರೆ ಸಿನಿಮಾದ ಝಲಕ್ಗಳನ್ನ ನೋಡ್ತಿದ್ರೆ ಹಾಡು ನೋಡ್ತಿದ್ರೆ ಪ್ರತಿಯೊಂದಕ್ಕೂ ಒಂದೊಂದು ವರ್ಗನೂ ಅಟ್ರ್ಯಾಕ್ಟ್ ಮಾಡುವಂಥ ಕೆಪಾಸಿಟಿ ಹಯಗ್ರೀವ್ ಆಗಿದೆ. ಸೊ ಇಲ್ಲಿ ಡಿವೈನ್ ಎನರ್ಜಿನೂ ಇದೆ. ಸೊ ಎಲ್ಲ ಸೇರಿ ಒಂದು ಬ್ಯೂಟಿಫುಲ್ ಸಿನಿಮಾ ಥಿಯೇಟ್ರಲ್ಲಿ ಬಂದು ಸಿನಿಮಾ ಜನ ನೋಡ್ತಾರೆ. ಬಟ್ ಇವಾಗ ಧನ್ವೀರ್ ಅವ್ರದ್ದು ಸಿನಿಮಾ ಈ ಜರ್ನಿ ಏನಿದೆ ಅಣ್ಣ, ಈ 2 ವರ್ಷ ಆಯ್ತಾ ಈ ಸಿನಿಮಾ ಜರ್ನಿ? ನಮ್ದು 2 ವರ್ಷ ಆಲ್ಮೋಸ್ಟ್. ಯಾಕೆ ಇಷ್ಟೊಂದು ಲೆಂತಿ ಆಯಿತು ಸರ್? ಇಲ್ಲ ಮ್ಯಾಮ್ CG ವರ್ಕ್ ಇದೆ. ಒಂದು 48 ಮಿನಿಟ್ಸ್ CG ಬರುತ್ತೆ. ಸೊ CG ವರ್ಕ್ ಒಂಚೂರು ಡಿಲೇ ಆಯಿತು ವರ್ಕ್ ಆಗೋದು. ಸೊ ಅದಕ್ಕೆ ಒಂಚೂರು ಲೇಟ್ ಆಯಿತು. ಅದು ಬಿಟ್ಟರೆ ಈ ಸಿನಿಮಾದ ಪ್ರೋಸೆಸ್ ಶುರುವಾದಾಗ ದರ್ಶನ್ ಸರ್ ಅವ್ರಿಗೆಲ್ಲ ಇದು ವಿಷಯ ಗೊತ್ತಿತ್ತಾ ಅಥವಾ ಏನಾದರೂ ನಿಮಗೂ ಅವ್ರಿಗೂ ಒಂದು ಒಡನಾಟ ಬೆಳೆದಿಲ್ಲ? ಏನೂ ಇಲ್ಲ ಯಾವತ್ತೂ ಮೀಟ್ ಮಾಡಿಲ್ಲ. ಸರ್ ಹೇಳಿದ್ರಂತೆ ಅಂತ ಒಂದು ಹಯಗ್ರೀವ ಸಿನಿಮಾ ಮಾಡ್ತಾ ಇದ್ದೀನಿ ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಂತೆ ಅಷ್ಟೇ. ಅದು ಬಿಟ್ಟರೆ ನನಗೇನು ಸರ್ ಟಚ್ ಇಲ್ಲ. ಪೊಲೀಸ್ ಕ್ಯಾರೆಕ್ಟರ್ ಅಂದ ತಕ್ಷಣ ನನಗೆ ದರ್ಶನ್ ಸರ್ದು ಐರಾವತನೇ ನೆನಪಾಗುತ್ತೆ. ನನಗೆ ನೆನಪಾಗುತ್ತೆ ಐರಾವತ. ಬಟ್ ಐರಾವತದಲ್ಲಿ ಸರ್ ಕಾಣಿಸಿದ್ದಾರೆ ಅಂದರೆ ಎಕ್ಸ್ಟ್ರೀಮ್ಲಿ ನೈಸ್. ಅದು ಪೊಲೀಸ್ ಅಂದರೆ ಹಿಂಗಿರ್ಬೇಕಪ್ಪ. ಅದು ಏನೋ ಆ ಸ್ಕ್ರೀನ್ಗೆ ಒಂದು ಕತೆ ಮರ್ತೋಗುತ್ತೆ, ಅದ್ರದ್ದು ಸ್ಕ್ರೀನ್ ಪ್ಲೇ ಮರ್ತೋಗಿ ಎಲ್ಲ ಮರ್ತೋಗುತ್ತೆ. ಅವ್ರನ್ನ ಮಾತ್ರ ನೋಡಬೇಕು ಅನ್ಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅದು. ನಿಮಗಿಲ್ಲಿ ಆ ಪೊಲೀಸ್ ಪಾತ್ರ ಬರೀಬೇಕಾದ್ರೆ ಯಾರು ಇನ್ಸ್ಪಿರೇಷನ್ ಇದ್ರು? ಅಂದರೆ ಪೊಲೀಸ್ ಪಾತ್ರ ಅಂತ ನಾವು ಬರ್ದಿಲ್ಲ ಮೇಡಮ್. ನಮಗೆ ಅದೇ ಹಯಗ್ರೀವನ್ ಇನ್ಸ್ಪಿರೇಷನ್. ಅದು ಹಯಗ್ರೀವ ಅಂತ ಒಂದು ಕಥೆನ ಗಣಪತಿ ಒಂದು ಥಾಟ್ ಕೊಡ್ತು. ಸೊ ಅಲ್ಲಿಂದ ಹುಟ್ಟಿದ್ದು ಈ ಕಥೆನ ಹೆಣ್ಣು ಮಾಡ್ಬೇಕಂದ್ರೆ ಇಲ್ಲೊಬ್ಬ ರಾಕ್ಷಸ ಹುಟ್ಕೋಬೇಕು. ಈ ರಾಕ್ಷಸ ಸಂಹಾರಕ್ಕೆ ಯಾರು ಬರಬೇಕು, ಯಾವ ಥರ ಡಿಪಾರ್ಟ್ಮೆಂಟಿಂದ ಬರಬೇಕು ಅಂದ ನಾವು ಹೀರೋನ್ ತುಂಬ ಡಿಪಾರ್ಟ್ಮೆಂಟ್ಗೆ ಹಾಕಿದ್ವಿ. ಲಾಯರು, ಆಮೇಲೆ ಈ ಕಡೆ ಕ್ರೈಮು ಅಂದರೆ ಆ ಥರ ಒಂದಷ್ಟು ಡಿಪಾರ್ಟ್ಮೆಂಟೆಲ್ಲ ಹಾಕಿದ್ವಿ. ಅಂದರೆ ಈಗ ಧನ್ವೀರ್ ಅವ್ರನ್ನ ನಾವು ಎಷ್ಟು ಮಜಲುಗಳಲ್ಲಿ ನೋಡ್ಬೋದು? ಇಲ್ಲ ಪೊಲೀಸೇ. ಬಟ್ ನಾವು ಕತೆ ಬಿಫೋರ್ ಮಾಡ್ಕೊಂಡ ಯಾವ್ಯಾವ ಥರ ಹೀರೋನ ಪೋರ್ಟ್ರೇ ಅಂದ್ರೆ ಟ್ರಾವೆಲ್ ಕರ್ಕೊಂಡು ಹೋಗೋದು ಕತೆ ಒಳಗಡೆ. ಅಂದರೆ ಇಲ್ಲಿ ಡ್ಯುವೆಲ್ ಆ ಥರ ಏನೋ ಇಲ್ವಾ? ಅಂದರೆ ಇವ್ರ ಕೈಲಿ ಇನ್ನೊಂದು 2-3 ಪಾತ್ರಗಳನ್ನ ನಾವು ನೋಡ್ಬೋದಾ ಈ ಸಿನಿಮಾ? ಶೇಡ್ ನೋಡ್ಬೋದು, ಕ್ಯಾರೆಕ್ಟ್ರು ಒಂದೇ.
ಒಂದೇ ಕ್ಯಾರೆಕ್ಟ್ರು ಬಟ್ ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ತಾರೆ. ಅವ್ರಿಗೊಂದು ಚಾಲೆಂಜ್ ಅಲ್ಲ ಹಾಗಾದ್ರೆ ಇದು ಹೌದು ಆ್ಯಕ್ಟಿಂಗ್ ವೈಸ್. ಆ್ಯಕ್ಟಿಂಗ್ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಮೆಚೂರ್ಡ್ ಆಗಿ ಸಿನಿಮಾದಲ್ಲಿ ಪ್ರೀವಿಯಸ್ ಸಿನಿಮಾಗಿಂದ ನೋಡಿಕೊಂಡ್ರೆ ಆ ಪೊಲೀಸ್ ಗತ್ತು ಮೇಂಟೈನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಸೂಟ್ ಆಗಿದೆ, ತುಂಬ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಾರೆ. ಈಗ ಒಂದು ಅವರು ನೋಡಿದ ತಕ್ಷಣನೋ ಅಥವಾ ಅವ್ರ ಜೊತೆ ಮಾತಾಡಿದವರು ನೋಡಿದ್ರು ಯಾರೋ ಒಂದಷ್ಟು ಜನ ಇದು ಅವರ ಸ್ವಲ್ಪ ರಿಸರ್ವ್ ಕ್ಯಾರೆಕ್ಟರಪ್ಪ, ಸ್ವಲ್ಪ ಹುಷಾರಾಗಿರ್ಬೇಕಪ್ಪ, ಅಷ್ಟೊಂದು ಓಪನ್ ಅಪ್ ಆಗಲ್ಲಪ್ಪ ಅನ್ನೋ ಥರ ಮಾತಾಡ್ತಾರೆ. ನಿಮಗೆ ಹೆಂಗಿತ್ತು ಇಡೀ ಸಿನಿಮಾ ಜರ್ನಿ? ಇಲ್ಲ ಮೇಡಮ್, ಇವಾಗ ಅವರು ಪ್ರೈವಸಿ ಪರ್ಸನ್ಸ್ ಆದರೆ ನಾವು ಹೋಗಿ ಮಾತಾಡಿ 100% ಅವ್ರು ಮಾತಾಡ್ತಾರೆ. ಅವ್ರು ಪ್ರೈವೇಟ್ ಆಗಿರ್ತಾರೆ. ಅವರೊಂದು ಒಬ್ಬ ಹೀರೋ ಅಥವಾ ಹೀರೋ ಅಂತ ಇದ್ದಾಗ ಅವ್ರೊಂದು ಪ್ರೈವಸಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಎಲ್ಲರಿಗೂ. ಸೊ ನಾವು ಹೋಗಿ ಮಾತಾಡಿದಾಗ ಅವ್ರು ಓಪನ್ ಅಪ್ ಅವ್ರ ಜೊತೆ ಬೆರ್ತಾಗಲೇ ಗೊತ್ತಾಗೋದು ಹೆಂಗೆ ಅಂತ. ನಾವು ಹೋಗಿ ಮಾತಾಡೋದು ದೂರಿಂದ ನೋಡ್ಬಿಟ್ಟು ಇವಾಗ ಬುಕ್ ಬೈ ಕವರ್ ನೋಡ್ಬಿಟ್ಟು ನಾವು ಬುಕ್ಕಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಸೊ ಅವ್ರ ಜೊತೆ ಮಾತಾಡ್ದಂಗೆ ನಾವು ದೂರಿಂದ ನೋಡ್ಬಿಟ್ಟು ಇವ್ರಿಗೆ ಆಟಿಟ್ಯೂಡ್ ಹಂಗೆ ಅನ್ಕೊಂಡ್ರೆ ನಾವು ಏನು ಮಾಡೋಕ್ಕೆ ಅಷ್ಟೇ. ಸೊ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ಚೆನ್ನಾಗೇ ಮಾತಾಡ್ತಾರೆ, ಅವ್ರು ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ. ಸೊ ಮಾತಾಡ್ಸಿಲ್ಲ ಅಂತ ನಾವು ದೂರದಿಂದ ನೋಡ್ಬಿಟ್ಟು ಹಂಗೆ ಹಿಂಗೆ ಅನ್ಕೊಂಡ್ರೆ ಅದು ನಮ್ಮ ತಪ್ಪಾಗುತ್ತೆ, ಅವ್ರದ್ದೇನು ಇರಲ್ವಲ್ಲ. ಸೊ ಮಾತಾಡ್ಸಿದ್ರೆ 100% ಅವ್ರು ಚೆನ್ನಾಗೇ ಮಾತಾಡ್ತಾರೆ. ಅಂದರೆ ಯಾವತ್ತೂ ಅಷ್ಟೇ ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾವತ್ತು ಪಾಪ ಯಾರಿಗೆ ಈಗ ಮಾತಾಡ್ಸೋಕ್ಕೆ ನಿಮಗೆ ಮಾತಾಡ್ಸೋಕ್ಕೆ ನನಗೆ ಬಂದರೆ ತಾನೇ ನೀವು ಮಾತಾಡೋದು. ಹೌದೌದು, ನೀವು ಸುಮ್ಮನೆ ಇದ್ರೆ ನಾನು ಸುಮ್ಮನೆ ಇರ್ತೀನಿ, ನಾನು ಸುಮ್ಮನೆ ಇದ್ರೆ ನೀವು ಸುಮ್ಮನೆ ಇರ್ತೀನಿ ಅನ್ನೋ ಥರ. ಹೌದು. ಧನ್ವೀರ್ ಸರ್ ಅನ್ನೋಕ್ಕೋ ಧನ್ವೀರ್ ಅನ್ನೋಕ್ಕೋ ಡಿಫ್ರೆನ್ಸ್ ಇದೆ. ಯಾರೋ ಒಬ್ರು ಧನ್ವೀರ್ ಅಂತಾರೆ, ನೋಡೋ ಅವ್ರು ಮಾತಾಡ್ಸಂಗೆ ಹೋದ ಸರ್ ಧನ್ವೀರ್ ಸರ್ ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀನಪ್ಪ ನೀವು ಹೇಗಿದ್ದೀರ ಅಂತ ಕೇಳ್ತಾರೆ. ಸೊ ನೀವು ಮಾತಾಡೋ ರೀತಿಲೇ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಹೆಂಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರೋ ಅವ್ರು ಅಷ್ಟೇ ಚೆನ್ನಾಗಿ ನೀವು ಮಾಡ್ತಾರೆ. ನೀವು ಚೆನ್ನಾಗಿ ಮಿರರ್ ಅಂತಲ್ಲ, ನೀವು ಹೆಂಗೆ ತೋರಿಸ್ಕೊತೀರೋ ಅದೇನಿರುತ್ತೆ ಅದೇ ರಿಫ್ಲೆಕ್ಟ್ ಆಗುತ್ತೆ. ನೀವು ಚೆನ್ನಾಗಿ ಮಾತಾಡಿ 100% ಅವ್ರು ಚೆನ್ನಾಗೇ ಮಾತಾಡ್ತಾರೆ. ಹೌದು ಆ ಥರ ಏನು ರಿಸರ್ವ್ಡು ಆ ಥರ ಏನಿಲ್ಲ. ಎನಿವೇಸ್, ಇವಾಗ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಓಕೆ, ಬೆಂಗಳೂರಲ್ಲಿ ಏನಾದರೂ ಈವೆಂಟ್ಸ್ ಆ ಥರ? ಬೆಂಗಳೂರು ಏನು ಈವೆಂಟ್ಸ್ ಇಲ್ಲ ಮೇಡಮ್ ಸದ್ಯಕ್ಕೆ. ಸಿನಿಮಾ ರಿಲೀಸ್ ಡೈರೆಕ್ಟ್ ಯಾವುದು ಮೇನ್ ಥಿಯೇಟರ್ ಸರ್? ನರ್ತಕಿ ಮಾತಾಡ್ತಿದ್ದೆ. ನರ್ತಕಿ ಮೇನ್ ಥಿಯೇಟರ್. ಓಕೆ, ಹಂಗಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವೆಲ್ಲ ಸಿಗ್ತೀರಲ್ಲ ಸರ್ ಅಲ್ಲಿ ನರ್ತಕಿನಲ್ಲಿ? ಎಲ್ಲರೂ ಸಿಗ್ತಾರೆ. ಸೊ ಸಖತ್ ಮಜಾ ಮಾಡಿಕೊಂಡು ವಿಷಲ್ಗಳು ಚಪ್ಪಾಳೆಗಳ ಜೊತೆ ಬಿಗ್ ಸ್ಕ್ರೀನಲ್ಲಿ ಹಯಗ್ರೀವ ಅಂದರೆ ಗೊತ್ತಲ್ಲ ಹೆಂಗೆ, ಅದ್ರದ್ದು ತಾಕತ್ತೇ ಬೇರೆ, ಅದ್ರದ್ದು ನೆಕ್ಸ್ಟ್ ಲೆವೆಲ್ ಇದ್ದಿರುತ್ತೆ. ಬಟ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ, ಇವ್ರ CG ವರ್ಕ್ ಹೆಂಗಿರುತ್ತೆ ಅದೆಲ್ಲ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ಅವರು ಧನ್ವೀರ್ ಅವ್ರದ್ದು ಒಂದು ಪೋಸ್ಟ್ ನೋಡಿದ್ರೇ ಅಬ್ಬಾ ಅದು ಹೆಂಗೆ ಮ್ಯಾಚ್ ಮಾಡಿದ್ದೀರಾ ಸರ್, ಅಷ್ಟು ಚೆನ್ನಾಗಿ. ಅದು ನೋಡಿ ಎಷ್ಟು ಕ್ಲೀನಾಗಿ ಸೆಟ್ ಆಗಿದೆ ಅದು ಅಲ್ವಾ? ಕಂಪ್ಲೀಟ್ ಸಿನಿಮಾ ಕಥೆನೇ ಹೇಳಿದ್ದೀವಿ ಕಂಪ್ಲೀಟ್ ಸಿನಿಮಾ ಕಥೆನೇ ಹೇಳಿದ್ದೀವಿ ಅಲ್ವಾ ಈ ಪೋಸ್ಟಲ್ಲಿ. ಬಟ್ ಆದ್ರೂ ನಮಗೆ ಇದೆ ಅಂತ ಫಿಕ್ಸ್ ಆಗೋಕ್ಕಾಗ್ತಿಲ್ಲ. ಅದನ್ನೇ ಬಾಯಿ ಬಿಡ್ಸೋಕೆ ಹೋದ್ರೆ ಅವ್ರು ಬಾಯಿ ಬಿಡಲಿಲ್ಲ. ಅಲ್ಲಿ ನೋಡಿ ಶಿವಂದೊಂದು ಅವತಾರನೂ ಕಾಣಿಸುತ್ತೆ ಆ ಪೋಸ್ಟ್ರಲ್ಲಿ. ಆಮೇಲೆ ಅದು ತುಂಬ ಮಾತಾಡ್ತಿದೆ ಆ ಪೋಸ್ಟ್ರು. ಬಟ್ ಸಿನಿಮಾ ಹೆಂಗಿದೆ ನೋಡಬೇಕು. ಇದೆಲ್ಲ ಬರೀ ಝಲಕ್ ಅಷ್ಟೇ ನಿಮಗೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ಬನ್ನಿ ಅಂತ ಕರೆಯೋದಲ್ಲ, ನೀವೇ ಬರಬೇಕು ಥಿಯೇಟ್ರಿಗೆ. ಈ ಥರದೊಂದು ಅದ್ಭುತವಾದ ಪೋಸ್ಟರು, ಕಮರ್ಷಿಯಲ್ ಆಗಿ ಒಂದು ಬ್ಯೂಟಿಫುಲ್ ಹಾಡು, ಅದ್ರ ಜೊತೆಗೆ ಒಂದಷ್ಟು ಕತೆ, ಅದರಲ್ಲಿರೋ ಗಟ್ಟಿತನ. ಅವರು ಡೈರೆಕ್ಟ್ರು ಮಾತಾಡೋದು ನೋಡಿದ್ರೆ ಅನಿಸುತ್ತೆ ಏನೋ ಒಂದು ಸ್ಟಫ್ ಇದೆ ಅವ್ರ ಹತ್ರ ಒಳಗಡೆ. ಅದಕ್ಕೆ ಜಾಸ್ತಿ ಏನೋ ತೋರಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂದರೆ ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಇಂಥದ್ದೊಂದು ಬ್ಯೂಟಿಫುಲ್ ಕತೆಗಳು ಮುಂದುವರಿಯುತ್ತೆ. ಸೊ ನೀವು ಏನು ಹೇಳ್ತೀರೋ ಹೇಳಿ. ಇಲ್ಲ, ಹೊಸ ಕತೆಗಳನ್ನ ಹೊಸ ಕಂಟೆಂಟ್ನ ನೀವು ಸಪೋರ್ಟ್ ಮಾಡಿದಾಗಲೇ ನಮಗೂ ಹೊಸ ಥಾಟ್ಸ್ ಬರೋದು, ನಾವು ಹೊಸ ಸಿನಿಮಾಗಳನ್ನ ಮಾಡೋಕ್ಕೆ ಟ್ರೈ ಮಾಡೋದು. ಸೊ ಎಲ್ಲರೂ 27th ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿದ್ರೆ ನಾವು ಎಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾನೆ ಇರ್ತೀವಿ ನಿಮಗೋಸ್ಕರ ಎಲ್ಲ. ಥ್ಯಾಂಕ್ ಯು. ಸೊ ಸ್ವೀಟ್. ಅಪ್ಪು ಸರಿಂದ ಒಂದಷ್ಟು ಕನೆಕ್ಟ್ ಆದರು, ಸುದೀಪ್ ಸರಿಂದ ಒಂದಷ್ಟು ಕನೆಕ್ಟ್ ಆದರು. ಎಕ್ಸ್ಪೀರಿಯನ್ಸ್ ತುಂಬ ಮಾತಾಡುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಸಿನಿಮಾನಲ್ಲಿ ಅಂದರೆ ಯಾವುದೇ ಒಂದು ಸಿನಿಮಾ ಬೇಕಾದ್ರೆ ಅದ್ರ ಕಷ್ಟ ಸುಖ ನಿಜವಾಗ್ಲೂ ಆ ಸ್ಪಾಟಲ್ಲಿ ಇದ್ದವರು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಸೊ ಆ ಫ್ಲೇವರು ನಮಗೆ ಇಲ್ಲಿ ಕಾಣಿಸುತ್ತೆ. ಅಂದರೆ ಇವರ ಹಾರ್ಡ್ ವರ್ಕು ಮತ್ತು ಇವರು ಎಷ್ಟು ಕಲ್ತಿದ್ದಾರೆ ಅದೆಲ್ಲ ಗೊತ್ತಾಗೋದು ಈ ಪೋಸ್ಟರ್ಗಳು, ಹಾಡುಗಳು, ಟೀಸರು, ಟ್ರೇಲರು ಈ ಥರದ ಮುಖಾಂತರನೇ ನಮಗೆ ಸಿಕ್ಕೋದು. ಬಟ್ ಈಗ ಏನು February 27th ಸಿನಿಮಾ ರಿಲೀಸ್ ಆಗುತ್ತೆ, ಆವತ್ತು ಫುಲ್ಲು ಹಿಡಿಯಾಗಿ ಸಿಗ್ತಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಗೆಲ್ಲಿಸಿ ಸಿನಿಮಾನ, ಆಯಿತಾ? ನಾನು ಥಿಯೇಟ್ರ್ನಲ್ಲಿ ಸಿಗ್ತೀನಿ, ನರ್ತಕಿ ಥಿಯೇಟ್ರು ಮೇನ್ ಥಿಯೇಟ್ರು. ಅಲ್ಲಿ ಎಲ್ಲರೂ ವಿಷಲ್ಗಳ ಜೊತೆ ಚಪ್ಪಾಳೆಗಳ ಜೊತೆ ಸಿನಿಮಾ ನೋಡೋಣ, ಓಕೆನಾ? ನಮ್ಮ ಡೈರೆಕ್ಟ್ರನ್ನ ಮತ್ತೊಂದು ಸತಿ ಕ್ಯಾಚ್ ಹಾಕಂತೀನಿ, ಬಿಡಲ್ಲ. ಸಿನಿಮಾ ನೋಡಿದಾದ ಮೇಲೆ ಆಯಿತಾ? ನೀವೆಲ್ಲರೂ ಕಾಯ್ತಾಯಿರಿ. ನಾನು ಮತ್ತೆ ಹೋಗಿ ಬರಲ್ಲ. ನೀವೇನು ಮಾಡಬೇಕು, ಇಷ್ಟೋ ತನಕ ಕಣ್ಣು ಕಿವಿ ತಂಪು ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ಬಿಡಿ. ಜೀವನ ಫುಲ್ ತಂಪು. ಓಕೆನಾ? ಟೇಕ್ ಕೇರ್, ಲವ್ ಯು ಆಲ್, ಬಾಯ್.